ಕರ್ನಾಟಕ ಬಂದ್ಗೆ ಹೇಗಿದೆ ಪ್ರತಿಕ್ರಿಯೆ? ಬಸ್, ಆಟೋ, ಮೆಟ್ರೋ ಸಂಚಾರ ಇದೆಯಾ? ಎಲ್ಲೆಲ್ಲಿ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ. ಕರ್ನಾಟಕ ಬಂದ್. ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ರಾಜ್ಯದಲ್ಲಿ ಎಂದಿನಂತೆ ಬಸ್ಗಳ ಸಂಚಾರ ಇದೆ, ಆಟೋ ಟ್ಯಾಕ್ಸಿಗಳ ಸಂಚಾರ ಕೂಡ ಇರುವಂಥದ್ದು. ಜನಜೀವನ ಯಥಾಸ್ಥಿತಿಯಲ್ಲಿದೆ. ಬಂದ್ ಎಫೆಕ್ಟ್ ಅನ್ನುವಂಥದ್ದು 31 ಜಿಲ್ಲೆಯಲ್ಲೂ ಕೂಡ ಎಲ್ಲೂ ತಟ್ಟಿಲ್ಲ. ಕೆಲವೊಂದು ಕಡೆ ಅಷ್ಟೇ ಬಸ್ ಸಂಚಾರ ವ್ಯತ್ಯಯ ಆಗಿರುವಂಥದ್ದು. ಅದು ಬೆಳಗಾವಿಯಲ್ಲಿ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರಬೇಕಾಗಿದ್ದಂಥ ಬಸ್ಗಳ ಒಂದು ಸಂಚಾರದಲ್ಲಿ ವ್ಯತ್ಯಯ ಆಗಿದೆ ಬಿಟ್ರೆ ಇನ್ನೆಲ್ಲೂ ಕೂಡ ಕರ್ನಾಟಕ ಬಂದ್ ಎಫೆಕ್ಟ್ ತಟ್ಟಿಲ್ಲ. ನೀರಸ ಪ್ರತಿಕ್ರಿಯೆ. ಹೋಟೆಲ್ಗಳು ಓಪನ್ ಇದ್ದಾವೆ, ಬಸ್ ಸಂಚಾರ ಯಥಾಸ್ಥಿತಿಯಲ್ಲಿರುವಂಥದ್ದು, ಅಂಗಡಿ ಮುಗ್ಗಟ್ಟುಗಳು ಕೂಡ ಓಪನ್ ಇರುವಂಥದ್ದು, ಜನರು ಕೂಡ ಆರಾಮಾಗಿ ಓಡಾಡ್ತಿದ್ದಾರೆ, ತಮ್ಮ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ. ಮಾರ್ಕೆಟು ಕೂಡ ಅಷ್ಟೇ ಎಂದಿನಂತೆ ವ್ಯಾಪಾರ ವಹಿವಾಟು ನಡೀತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಟೌನ್ ಹಾಲ್ ಬಳಿ ಮಾತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಹಾಕಲಾಗಿದೆ. ಎಲ್ಲ ಕಡೆನೂ ಕೂಡ ಪೊಲೀಸರಿದ್ದಾರೆ, ಅಲರ್ಟ್ ಆಗಿದ್ದಾರೆ. ಆದರೆ ಟೌನ್ ಹಾಲ್ ಹತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಹಾಕಲಾಗಿದೆ, ಬಿಕಾಸ್ ಅಲ್ಲಿಂದ ಪ್ರತಿಭಟನೆ ಶುರುವಾಗುತ್ತೆ ಅಂತ. ಟೌನ್ ಹಾಲ್ ಬಳಿ ಪ್ರತಿಭಟನೆಗೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ವಾಟಾಳ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ಗೆ ತಯಾರಿ ಮಾಡಿಕೊಳ್ಳಲಾಗಿದೆ. ಟೌನ್ ಹಾಲ್ ಬಳಿ ಪೊಲೀಸರಿಂದ ಹೆಚ್ಚಿನ ಭದ್ರತೆಯನ್ನು ಕೊಡಲಾಗಿದೆ. ಆ ಕಾರಣಕ್ಕೋಸ್ಕರ ವಾಟರ್ ಜೆಟ್ ಸೇರಿದಂತೆ ಸಾಕಷ್ಟು ಜನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಪೊಲೀಸ್ ವೆಹಿಕಲ್ ಆಗಿರ್ಬೋದು, BMTC ಬಸ್ಗಳನ್ನು ಕೂಡ ತರಿಸಲಾಗಿದೆ. ಏಕೆಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟಗಾರರು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಅರೆಸ್ಟ್ ಮಾಡುವಂಥ ಕಾರಣಕ್ಕೆ, ವಶಕ್ಕೆ ಪಡೆದುಕೊಳ್ಳುವಂಥ ಕಾರಣಕ್ಕೋಸ್ಕರ ಬಸ್ಗಳನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ. BMTC ಬಸ್ಗಳು ಬಂದು ನಿಂತಿದ್ದಾವೆ. ನಿಮಗೆ ತೋರಿಸ್ತಾ ಇದ್ವಿ. ಬೆಳಗ್ಗೆಯಿಂದಲೂ ಕೂಡ ಅಷ್ಟೇ ಬೆಂಗಳೂರಿನಲ್ಲಿ ಬಂದ್ ಎಫೆಕ್ಟ್ ತಟ್ಟಿಲ್ಲ. ವ್ಯಾಪಾರ ಯಥಾಸ್ಥಿತಿಯಲ್ಲಿದೆ. ಪೊಲೀಸರು ಕೂಡ ಹೆಚ್ಚಿನ ಭದ್ರತೆಯನ್ನು ಕೊಟ್ಟಿರುವಂಥದ್ದು. ಮೆಜೆಸ್ಟಿಕ್ನಲ್ಲೂ ಕೂಡ ಅಷ್ಟೇ BMTC ಮತ್ತು KSRTCಯ ಆಪರೇಷನ್ ಯಥಾಸ್ಥಿತಿಯಲ್ಲಿರುವಂಥದ್ದು. ಎಲ್ಲೂ ಕೂಡ ವ್ಯತ್ಯಯ ಆಗಿಲ್ಲ. ಕೆಲವೊಂದು ಕಡೆ ಹೋರಾಟಗಾರರು ಗುಲಾಬಿ ಹೂಗಳನ್ನು ಕೊಡ್ತಾ ಇದ್ದಾರೆ, ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಅಂತ. ಆ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ವಿ. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಬಂದ್ ಎಫೆಕ್ಟ್ ಇದೆ ಅಥವಾ ಇಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಸ್ಥಳಗಳಿಂದ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ತಾ ಹೋಗ್ತೀನಿ. ಮೆಜೆಸ್ಟಿಕ್ನಿಂದ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿದ್ದಾರೆ. ಮಲ್ಲೇಶ್ವರಂನಿಂದ ನಮ್ಮ ಪ್ರತಿನಿಧಿ ಹಂಸ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ಪ್ರತಿಭಟನೆ ನಡೆಯುವಂತಹ ಸ್ಥಳ ಟೌನ್ ಹಾಲ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಒಬ್ಬೊಬ್ಬರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಫಸ್ಟ್ ಮೆಜೆಸ್ಟಿಕ್ಗೆ ಹೋಗೋಣ. ಆಶಿಕ್, ಮೆಜೆಸ್ಟಿಕ್ ಅಂತ ಬಂದಾಗ ಸಹಜವಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರಯಾಣಿಕರು ಪ್ರತಿನಿತ್ಯ ಓಡಾಡ್ತಾರೆ. ಇನ್ನು ಸಾಕಷ್ಟು ಜನಕ್ಕೆ ಗೊಂದಲ ಇದೆ, ಈ ಕರ್ನಾಟಕ ಬಂದ್ ಅನ್ನುವಂಥ ಎಫೆಕ್ಟ್ ತಟ್ಟಿದೆಯಾ, ಬಸ್ ಸಂಚಾರ ಇದೆಯಾ ಇಲ್ವಾ ಅನ್ನುವಂಥದ್ರ ಬಗ್ಗೆ. ಆ ದೃಶ್ಯಾವಳಿಗಳನ್ನ ತೋರಿಸ್ತಾ ಅಲ್ಲಿರುವಂಥ ಜನರನ್ನು ಕೂಡ ಮಾತನಾಡಿಸ್ತಾ ಹೋಗೋದಾದ್ರೆ. ಖಂಡಿತ ಪೃಥ್ವಿ, ಕರ್ನಾಟಕ ಬಂದ್ಗೆ ಬೆಳಿಗ್ಗೆಯಿಂದನೂ ಕೂಡ ಮೆಜೆಸ್ಟಿಕ್ ಸುತ್ತಮುತ್ತ ಭಾಗದಲ್ಲಿ ಬಹಳ ನೀರಸವಾಗಿರುವಂಥ ಪ್ರತಿಕ್ರಿಯೆ ಸಿಗ್ತಾ ಇರುವಂಥದ್ದು. ಈಗಲೂ ಕೂಡ ಯಾವುದೇ ರೀತಿಯಾಗಿರುವಂಥ ತೊಡಕು ಅಥವಾ ವ್ಯತ್ಯಯ ಇಲ್ಲದೆ ಎಲ್ಲ ಸೇವೆಗಳು ಕೂಡ ಜನರಿಗೆ ಸಿಗ್ತಾ ಇದೆ. ಎಂದಿನಂತೆ KSRTC ಬಸ್ಸುಗಳು ಓಡಾಡ್ತಾ ಇದೆ, ಜೊತೆಗೆ BMTC ಬಸ್ಸುಗಳು ಓಡಾಡ್ತಾ ಇದೆ. ಮತ್ತೆ ಆ ಬೆಂಗಳೂರಿನಲ್ಲಿ ಆಟೋ ಸೇವೆಗಳು ಕೂಡ ಜನರಿಗೆ ಸಿಗ್ತಾ ಇರುವಂಥದ್ದು. ಮತ್ತೆ ಕ್ಯಾಬ್ ಸೇವೆ, ಓಲಾ ಉಬರ್ ಕೂಡ ಯಥಾಸ್ಥಿತಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಯಾವುದೇ ರೀತಿಯಾಗಿರುವಂಥ ಸಮಸ್ಯೆ ಬೆಂಗಳೂರಿನಲ್ಲಿ ಜನರಿಗೆ ಆಗ್ತಾ ಇಲ್ಲ ಅನ್ನುವಂಥದ್ದಂದ್ರೆ ಕರ್ನಾಟಕ ಬಂದ್ಗೆ ಬೆಂಗಳೂರಿನಲ್ಲಿರುವಂಥ ಜನರು ಬಹಳ ನೀರಸವಾಗಿರುವಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಕೇವಲ ಕೆಲವೊಂದಿಷ್ಟು ಆಟೋ ಸಂಘಟನೆಗಳ ನಾಯಕರು ಮಾತ್ರ ಬಂದ್ಗೆ ಬೆಂಬಲವನ್ನು ಕೊಟ್ಟರೆ, ಆಟೋ ಚಾಲಕರು ಆಟೋವನ್ನು ಓಡಿಸಿ ಜೀವನ ಮಾಡುವಂಥವರು ಯಾವುದೇ ರೀತಿಯಾಗಿರುವಂಥ ಬೆಂಬಲವನ್ನು ಕೊಟ್ಟಿಲ್ಲ. ಎಂದಿನಂತೆ ಅವರ ಸೇವೆಗಳಲ್ಲಿ ಅವರು ತೊಡಗಿಕೊಂಡಿರುವಂಥದ್ದು. ಇನ್ನು ಇಲ್ಲಿ ಒಂದಿಷ್ಟು ಸಾರ್ವಜನಿಕರನ್ನ ಮಾತಾಡಿಸುವಂಥ ಪ್ರಯತ್ನವನ್ನೆಲ್ಲ ಮಾಡೋಣ. ಅಣ್ಣ, ಏನಿವತ್ತು ಬಂದಿದೆ ಅಂತ ಹೇಳಿದ್ರು, ಹೇಗಿದೆ ವಾತಾವರಣ? ವಾತಾವರಣ ಸರ್, ಬಸ್ ಎಲ್ಲ ಓಡ್ತಾವೆ, ಆಟೋಗಳು ಓಡ್ತಾವೆ. ಮತ್ತೆ ನಾವು ಕೂಲಿ ಮಾಡೋರು, ಏನೋ ನಮಗೂ ಯಾವ್ದೋ ಬಂದ್ರೆ ನಾವು ಒಂದು ಆಗ್ತಾ ಇದೀವಿ. ಏನ್ ಮಾಡ್ತೀರಿ ಇಲ್ಲಿ ಮೆಜೆಸ್ಟಿಕ್ ಅಲ್ಲಿ ಇರ್ತೀರಾ? ಮೆಜೆಸ್ಟಿಕ್ ಅಲ್ಲಿ ಏನ್ ಮಾಡ್ತೀರಿ? ಆಮೇಲೆ ಕೆಲಸ ಕೂಲಿ, ಲಗೇಜ್ ಹಾಕೋದು. ಜನ ಬರ್ತಾವ್ರ? ಲಗೇಜ್ ಸಿಗ್ತಾ ಇದೆಯಾ? ಬರ್ತಾ ಇದೆ. ಬೆಳಗ್ಗೆ ಎಲ್ಲ ಹೂವಗಳು ಬಂದು ಹಾಕಿದ್ರು ನಮ್ಮವ್ರೆ, ನಾವು ಹಾಕಿದೀವಿ. ಅಂದ್ರೆ ಬಸ್ಗಳು ಓಡ್ತಾವೆ. ಬಂದೇನು ತೊಂದ್ರೆ ಏನಿಲ್ಲ, ಏನ್ ಸ್ಟ್ರೈಕ್ ಏನಿಲ್ಲ, ಬಂದೇನಿಲ್ಲ. ಏನಂತಾರೆ ಜನ ದಿನ ಹಿಂಗ್ ಬರ್ತಿದ್ರು ಹಂಗೆ ಬರ್ತಿದಾರ? ಹಂಗೆ ಬರ್ತಾವೆ, ತೊಂದ್ರೆ ಏನಿಲ್ಲ. ತೊಂದ್ರೆ ಏನಿಲ್ಲ. ಅವು ಓಡ್ತಾವೆ, ಇವು ಓಡ್ತಾವೆ. BMTC ಓಡ್ತಾ ಇದೆ,
ನಮ್ಮ KSRTCನೂ ಹೋಯ್ತಾ ಇದೆ. ಅಂದ್ರೆ ಜನರಿಗೆ ಮನೆಯಲ್ಲಿ ಕುತ್ಕೊಂಡವರಿಗೆಲ್ಲ ಒಂದ್ ಸ್ವಲ್ಪ ಆತಂಕ ಬಂದಿದೆಯೇನೋ. ಬಂದಿದೆ ಅಂತ ಕೆಲವು ಜನ ಬರಲ್ಲ, ಯಾವ ಬಂದದ ಟಿವಿಲೆಲ್ಲ ತೋರಿಸಿರ್ತಾರಲ್ಲ, ಕೆಲವರು ಬರಲ್ಲ, ಬಂದಿದೆ ಏನಕ್ಕೆ ಹೋಗ್ಬೇಕು ಅಂತ. ಕೆಲವು ಜನ ಬರೋರು ಬರ್ತಾನೆ ಅವ್ರೆ. ಈಗ ಬರ್ಬೋದು, ಏನ್ ತೊಂದರೆ ಏನಿಲ್ಲ. ತೊಂದರೆ ಇಲ್ಲ ನೋಡಿ, ಎಲ್ಲ ಬಸ್ ಓಡಾಡ್ತಾರೆ, ಆಟೋ ಕ್ಯಾಬು ಎಲ್ಲ ಸಿಗ್ತಾ ಇದೆ, ಎಲ್ಲ ಓಡ್ತಾವೆ. ಅಂದ್ರೆ ಪೃಥ್ವಿ ಯಾವುದೇ ರೀತಿಯಾಗಿರುವಂತ ತೊಡಕು ಯಾವ ಸೇವೆಯಲ್ಲೂ ಕೂಡ ಇಲ್ಲ. ಆ ಕಡೆ BMTC ಬಸ್ಗಳು ಕೂಡ ಯಥಾಸ್ಥಿತಿಯಲ್ಲಿ ಓಡಾಡ್ತಾ ಇರುವಂತದ್ದು. ಅಣ್ಣ ಏನಣ್ಣ ಬಂದಿದೆ ಅಂತ ಹೇಳ್ತಾ ಇದ್ರು, ಏನು ಕಾಣ್ತಾ ಇಲ್ಲ? ಇಲ್ಲ ಸರ್, ಬಂದೇನು ಕಾಣ್ತಾ ಇಲ್ಲ. ಎಲ್ಲ ಬಂದಾದ್ರೆ ಬಂದಾಗುತ್ತೆ, ಎಲ್ಲವಕ್ಕೂ ಅವಕಾಶ ಕೊಟ್ಟಿದ್ದಾರೆ, ಎಲ್ಲಿ ಬಂದಾಗುತ್ತೆ ಸರ್. KSRTC ಓಡ್ತಾ ಇದೆ, ಎಲ್ಲ ಓಡ್ತಾ ಇದೆ, ಆಟೋ ಓಡ್ತಾ ಇದೆ, ಕ್ಯಾಬ್ ಓಡ್ತಾ ಇದೆ, ಬಸ್ ಓಡ್ತಾ ಇದೆ, ಎಲ್ಲ ಓಡ್ತಾ ಇದೆ. ಹಿಂದಿನಂತೆ ಎಲ್ಲ ವಹಿವಾಟ ನಡೀತಲೇ ಇದೆ. ಆಟೋದವರು ಸೇವೆ ಕೊಡಲ್ಲ ಅಂತ ಕೆಲವೊಂದು ಸಂಘಟನೆಗಳು ಎಲ್ಲ ಹೇಳಿಲ್ಲ. ಕೊಟ್ಟರು ಕೊಡ್ತಾರಲ್ವ ಸರ್, ಎಲ್ಲ ಕೊಟ್ಟರು ಕೊಡ್ಬೋದಲ್ವಾ. ಯಾರೋ ಒಬ್ರು ಕೊಟ್ಬಿಟ್ಟು ಈಗ ಆಟೋದವ್ರು ಒಬ್ರನ್ನ ಕೊಡಿಂದ್ರೆ ಕೊಡ್ತಾರ? ಇಲ್ಲ. KSRTC ನಿಲ್ಸ್ಬೋದು, BTS ನಿಲ್ಸ್ಬೋದು, ಆಟೋದವ್ರು ಒಬ್ರನ್ನ ಯಾಕೆ ನಿಲ್ಸಿ ಅಂತ ಹೇಳ್ತಾರೆ ಅವರು ಅಲ್ವಾ. ಹೇಳ್ಬಾರ್ದಲ್ವಾ ಆ ಥರ. ಎಲ್ಲರೂ ಒಂದೇ ತಾನೆ, ಎಲ್ಲರಿಗೂ ಬಂದದ್ಮೇಲೆ ಎಲ್ಲರಿಗೂ ಒಂದೇ, ಎಲ್ಲರೂ ಬಂದ್ ಮಾಡಬೇಕು. ಈಗೇನ್ ತೊಂದರೆ ಏನಿಲ್ಲ, ಜನ ಬರ್ತಿದ್ದಾರೆ ಸರ್, ಏನು ತೊಂದರೆ ವೀಕೆಂಡ್ ಬೇರೆ, ಇಲ್ಲ, ಏನು ತೊಂದರೆ ಏನಿಲ್ಲ, ಏನ್ ತೊಂದರೆ ಏನಿಲ್ಲ. ಅಂದ್ರೆ ಪೃಥ್ವಿ ಆಟೋ ಚಾಲಕರು ಇಲ್ಲಿ ನೀವು ಇಲ್ಲೇ ಇರ್ತೀರಾ ಪ್ರತಿದಿನ? ಅಂದ್ರೆ ಯಾವುದೇ ರೀತಿಯಾಗಿರುವಂತ ಸಮಸ್ಯೆ ಇಲ್ಲ. ಎಂದಿನಂತೆ ಹೆಂಗೆ ಕಾರ್ಯಾಚರಣೆ ನಡೀತಾ ಇತ್ತು, ಎಲ್ಲ ಆಗು ಹೋಗುಗಳು ಹೇಗೆ ನಡೀತದೆ ಅದೇ ರೀತಿಯಲ್ಲಿ ಇವತ್ತು ಕೂಡ ನಡೀತಾ ಇರುವಂತದ್ದು. ಆ ಕಡೆ BMTC ಬಸ್ ನಿಲ್ದಾಣದಲ್ಲಿ ಕೂಡ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅನ್ನುವಂಥದ್ದನ್ನು ಬಿಟ್ಟರೆ ಯಾವುದೇ ರೀತಿಯಾಗಿರುವಂಥ ತೊಡಕು ಯಾವ ಸೇವೆಯಲ್ಲೂ ಕೂಡ ಇಲ್ಲ. ಆಟೋ ಓಡಾಡ್ತಾ ಇದೆ, ಬಸ್ಗಳೆಲ್ಲವೂ ಕೂಡ ಯಥಾಸ್ಥಿತಿ ಕಾಯ್ದುಕೊಂಡಿರುವಂಥದ್ದು. ಪೃಥ್ವಿ. ಓಕೆ ಆಶಿಕ್, ಮೆಜೆಸ್ಟಿಕ್ನಲ್ಲಿ ಯಾವುದೇ ರೀತಿಯಾದಂಥ ತೊಡಕಿಲ್ಲ, ಯಥಾಸ್ಥಿತಿಯಲ್ಲಿ ಸಂಚಾರದ ವ್ಯವಸ್ಥೆ ಇರುವಂಥದ್ದು. ಆಟೋ ಆಗಿರ್ಬೋದು, ಬಸ್ ಸಂಚಾರ ಆಗಿರ್ಬೋದು, ರೈಲ್ವೆ ಸಂಚಾರ ಆಗಿರ್ಬೋದು, ಮೆಟ್ರೋ ಸಂಚಾರ ಎಲ್ಲವೂ ಕೂಡ ಯಥಾಸ್ಥಿತಿಯಲ್ಲಿದೆ. ಜನರು ಕೂಡ ಆರಾಮಾಗಿ ಓಡಾಡ್ತಾ ಇದ್ದಾರೆ. ತುಂಬ ಜನ ಗೊಂದಲದಲ್ಲಿದ್ರಲ್ಲ, ಅವರಿಗೆ ಒಂದು ಕ್ಲಾರಿಟಿ ಈಗ ಸಿಗ್ತಾ ಇರುವಂಥದ್ದು. ನೆಕ್ಸ್ಟು ಟೌನ್ ಹಾಲ್ ಹೋಗೋಣ. ಗಂಗಾಧರ್ ಟೌನ್ ಹಾಲ್ ಪ್ರತಿಭಟನೆ ನಡೆಯುವಂಥ ಪ್ರಮುಖವಾದಂಥ ಸ್ಥಳ. ಅಲ್ಲಿ ಪ್ರತಿಭಟನೆ ಎಷ್ಟೊತ್ತಿಗೆ ಶುರುವಾಗುತ್ತೆ, ಎಷ್ಟೊತ್ತಿಗೆ ಬರ್ತಾರೆ ವಾಟಾಳ್ ನಾಗರಾಜ್ ಸೇರಿದಂತೆ ಕನ್ನಡ ಪರ ಸಂಘಟನೆಯವರು, ಮತ್ತೆ ಪೊಲೀಸರು ಹೇಗೆ ಭದ್ರತೆಯನ್ನ ಕೈಗೊಂಡಿದ್ದಾರೆ, ಅಲರ್ಟ್ ಆಗಿದ್ದಾರೆ ಅಲ್ಲಿ ಅಂತ? ಪೃಥ್ವಿರಾಜ್, ಅದೇ 11 ಗಂಟೆಗೆ ಟೌನ್ ಹಾಲ್ನಿಂದಲೂ ಕೂಡ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಮಾಡೋಕ್ಕೆ ಕನ್ನಡ ಪರ ಒಕ್ಕೂಟ ಸಂಘಟನೆಯಲ್ಲೂ ಕೂಡ ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಪ್ರತಿಭಟನಾ ರ್ಯಾಲಿಗೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಪೊಲೀಸರು ಎಲ್ಲ ಕೂಡ ಮನವರಿಕೆ ಮಾಡಿದ್ರೂ ಸಹ ಅವರು ಒಪ್ಪಲಿಲ್ಲ. ಹೀಗಾಗಿ ಇಲ್ಲಿ ಜಮಾವಣೆ ಆದರೆ ಸಾಕಷ್ಟು ಸಮಸ್ಯೆಗಳಾಗುತ್ತೆ ಅಂತೇಳಿ ಪೊಲೀಸರು ಬಂದೋಬಸ್ತನ್ನು ಮಾಡ್ಕೊಂಡಿದ್ದಾರೆ. ಸದ್ಯ ನಾನೀಗ ಟೌನ್ ಹಾಲ್ ಬಳಿ ಇದ್ದೇವೆ. ಇಲ್ಲಿ ನೋಡ್ಬೋದು ಪೊಲೀಸರು ಸಾಕಷ್ಟು ಒಂದು ಬಂದೋಬಸ್ತನ್ನು ಮಾಡ್ಕೊಂಡಿದ್ದಾರೆ. ಈಗ ಆಲ್ರೆಡಿ ಈ ಒಂದು ಜಂಕ್ಷನ್ ಏನಿದೆ, ಈ ಜಂಕ್ಷನ್ನಲ್ಲಿ ಈಗ ಸುಮಾರು ಒಂದು 500ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆಯನ್ನು ಮಾಡ್ಕೊಂಡಿದ್ದಾರೆ. ಕಾರಣ ಏನಂತಂದ್ರೆ ಯಾವುದೇ ರೀತಿಯ ಸಮಸ್ಯೆ ಅಂದರೆ ಎಷ್ಟೇ ಜನ ಬಂದರೂ ಕೂಡ ಅವರನ್ನು ನಿಯಂತ್ರಣ ಮಾಡಬೇಕು. ಪೊಲೀಸರು ಸಾಕಷ್ಟು ಒಂದು ಬಂದೋಬಸ್ತನ್ನು ಅವರು ಅಂದ್ರೆ ಇಲ್ಲಿ ವಾಟಾಳ್ ನಾಗರಾಜ್ ಅವರು ಆಗಿರ್ಬೋದು, ಸೇರಿದಂತೆ ಪ್ರಮುಖ ಲೀಡರ್ಸ್ ಏನಿದ್ದಾರೆ ಅವ್ರ ಲೀಡರ್ಸ್ ಬರ್ತಾರೆ ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ಅವರನ್ನ ಕೂಡ ಆ ಬಸ್ಗೆ ಅಂದ್ರೆ ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ ಏನೊಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಪೊಲೀಸರಿಗಿಂತ ಕಬಡ್ಡಿ ಟೀಮ್ ಇದ್ರೆ ಅವ್ರು ಇಮಿಡಿಯೇಟ್ಲಿ ಬಸ್ ಅಲ್ಲಿ ಅವರನ್ನ ವಶಕ್ಕೆ ಬಂದು ಕರ್ಕೊಂಡು ಹೋಗುವಂತ ಕೆಲಸ ಏನಿದೆ ಅದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಈಗ ಕಬಡ್ಡಿ ಟೀಮ್ ಅನ್ನ ಹೆಚ್ಚುವರಿಯಾಗಿ ಕೂಡ ಅವ್ರು ಕರ್ಕೊಂಡಿದ್ದಾರೆ. ಮತ್ತೆ ಎಲ್ಲರ ಕೈಯಲ್ಲಿ ಕೂಡ ಲಾಠಿ ಇರುವಂತಹ ಒಂದು ದೃಶ್ಯವನ್ನು ನೋಡಬಹುದು. ಎಲ್ಲರೂ ಕೂಡ ಅಂದ್ರೆ ಈ ಒಂದು ಪ್ರತಿಭಟನಾ ರ್ಯಾಲಿಗೆ ಯಾವುದೇ ರೀತಿಯಾದಂತಹ ಅನುಮತಿ ಇಲ್ಲ, ಪರ್ಮಿಷನ್ ಇಲ್ಲ, ಅದು ಮಾಡುವಂತಲೂ ಇಲ್ಲ. ಎಲ್ಲರೂ ಕೂಡ ಫ್ರೀಡಂ ಪಾರ್ಕ್ ಪ್ಲೇಸ್ ಇದೆ, ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಸ್ಟ್ ಮಾಡಬಹುದು ಅಂತ ಹೇಳಿ ಅವ್ರಿಗೆ ಹೇಳಿರುವಂತದ್ದು. ಈಗ ನೋಡಬಹುದು ಎಲ್ಲ ತಂಡೋಪತಂಡವಾಗಿ ಅವ್ರ ಟೀಮ್ ಈಗ ಟೌನ್ ಹಾಲ್ ಮುಂಭಾಗಕ್ಕೆ ಬರ್ತಾ ಇರುವಂತಹ ಪೊಲೀಸರ ಒಂದು ಈ ಒಂದು ದೃಶ್ಯವನ್ನ ನೋಡಬಹುದು. ಈ ಒಂದು ಬಂದೋಬಸ್ತನ್ನ ಸಾಕಷ್ಟು ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. 3 ಹಂತದಲ್ಲಿ ಮಾಡ್ಕೊಂಡಿರುವಂತದ್ದು. ಒಂದು ಹಂತ ಅವರನ್ನ ಮನವರಿಕೆ ಮಾಡುವಂತದ್ದು, 2ನೇ ಹಂತ ಅವರೆಲ್ಲವೂ ಕೂಡ ಸುತ್ತುವರ್ಕೊಳ್ಳುವಂಥದ್ದು, 3ನೇ ಹಂತ ಒಂದು ವೇಳೆ ಏನಾದ್ರು ರ್ಯಾಲಿ ಹೊರಡ್ರೆ ಅವರನ್ನ ಕೂಡಲೇ ವಶಕ್ಕೆ ಪಡೆಯುವಂತ ಕೆಲಸವನ್ನ ಅಂದ್ರೆ ಹೆಚ್ಚುವರಿಯಾಗಿ ಮಹಿಳಾ ಸಿಬ್ಬಂದಿಗಳನ್ನ ಕೂಡ ಇಲ್ಲಿ ಬಂದೋಬಸ್ತಿಗೆ ನಿಯೋಜನೆ ಮಾಡ್ಕೊಂಡಿದ್ದಾರೆ. ಖುದ್ದಾಗಿ ಇಲ್ಲಿ DCP ಚಂದ್ರಮದ ಶೇಖರ್ ಏನಿದ್ದಾರೆ ಅವರು ಶೇಖರ್ ಖುದ್ದಾಗಿ ಇಲ್ಲೇ ಅವರು ಕೂಡ ಇಲ್ಲಿ ಇದ್ದು ಬಂದೋಬಸ್ತನ್ನ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಎಲ್ಲರೂ ಕೂಡ ಇಲ್ಲಿ ಜಮಾವಣೆ ಆಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಮತ್ತೊಂದ್ ಕಡೆ ಅಂತಂದ್ರೆ ಟೌನ್ ಹಾಲ್ ಮುಂಭಾಗ ಒಂದು ಪ್ರೊಟೆಸ್ಟ್ ಆದ್ರೆ, ಮತ್ತೊಂದ್ ಕಡೆ ಇದು ಮೇನ್ ಜಂಕ್ಷನ್ ಆಗಿರುವಂತದ್ದು ಸಿಟಿ ಮಾರ್ಕೆಟ್ ಮೆಜೆಸ್ಟಿಕ್ ಹೋಗುವಂತ ಜಾಗ. ಆದ್ರೆ ಇಲ್ಲಿ ಪ್ರತಿನಿತ್ಯ ಓಡಾಡುವಂತ ರೀತಿಯಲ್ಲೇ ಇಲ್ಲಿ ಸಹಜ ಸ್ಥಿತಿಯಲ್ಲೇ ಇರುವಂತದ್ದು ನೋಡಬಹುದು. ಟ್ರಾಫಿಕ್ ಜಾಮ್ ಆಗಿರುವಂತ ಒಂದು ದೃಶ್ಯವನ್ನ ಈಗ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ನಮ್ಮ ಕ್ಯಾಮರಾಮನ್ ನವರು ಮಾಡ್ತಾ ಇರುವಂತದ್ದು. ನೋಡಿ, ಇದು ಕಾರ್ಪೊರೇಷನ್ ಇಂದ ಮಾರ್ಕೆಟ್ ಬರುವಂತ ರಸ್ತೆ. ಇಲ್ಲಿ ಯಾವ ತರ ಟ್ರಾಫಿಕ್ ಆಗಿದೆ ಅಂತ ಕಾರ್ಪೊರೇಷನ್ ಇಂದ ಹಿಡಿದು ಟೌನ್ ಹಾಲ್ ವರೆಗೂ ಆಗಿದೆ. ಅಂದ್ರೆ ಎಂದಿನಂತೆ ವೆಹಿಕಲ್ಸ್ ಓಡಾಡ್ತಾ ಇದೆ. ಓಲಾ ಉಬರ್ ಆಗಿರ್ಬೋದು, ಆಟೋಗಳಾಗಿರ್ಬೋದು, ಟ್ಯಾಕ್ಸಿ ಡ್ರೈವರ್ಸ್ ಆಗಿರ್ಬೋದು, ಏರ್ಪೋರ್ಟ್ ಹೋಗುವಂತ ವಿಚಾರ ಆಗಿರ್ಬೋದು, ಮತ್ತೆ ಎಲ್ಲರೂ ಯಾವುದೇ ರೀತಿಯಾದಂತ ಅವ್ರಿಗೆ ಬಂದ್ ಅನ್ನೋದು ಅವ್ರಿಗೆ ನಾರ್ಮಲ್ ಆಗಿ ಅವ್ರಿಗೆ ಮಾಹಿತಿ ಇದ್ರೂ ಸಹ ವೆಹಿಕಲ್ಸ್ ಎಂದಿನಂತೆ ಅವ್ರು ಓಡಾಡ್ತಾ ಇರುವಂತದ್ದು. ಆದ್ರೆ ಬಂದ್ ಎಫೆಕ್ಟ್ ಬೆಂಗಳೂರಲ್ಲೇ, ಅದರಲ್ಲಿ ಪ್ರಮುಖವಾಗಿ ಕೇಂದ್ರ ಭಾಗದಲ್ಲಿ ಯಾವುದೇ ರೀತಿಯಾದಂತ ಬಂದ್ ಎಫೆಕ್ಟ್ ಇಲ್ಲ.
ಹಿಂದೆ ಕೇರ್ ಮಾರ್ಕೆಟ್ ನೋಡ್ಬೋದು. ಮಾರ್ಕೆಟ್ ರೋಡ್ ಸಂಪೂರ್ಣವಾದಂತಹ ಜಾಮ್ ಆಗಿರುವಂತಹ ಒಂದು ದೃಶ್ಯವನ್ನ ಕೂಡ ನೀವು ನೋಡ್ಬೋದು. ವೆಹಿಕಲ್ ಸುಮಾರು ಈಗ ಜಾಮ್ ಆಗಿರುವಂತದ್ದು. ವ್ಯಾಪಾರ ವಹಿವಾಟು SP ರೋಡ್ ಆಗಿರ್ಬೋದು, KR ಮಾರುಕಟ್ಟೆ, ಕಲಾಸಿಪಾಳ್ಯ ಈ ಭಾಗಗಳಲ್ಲಿ ವ್ಯಾಪಾರ ವಹಿವಾಟು ಜೋರಾಗಿ ನಡೀತಾ ಇದೆ. ಮತ್ತೊಂದು ಕಡೆ ಈ ಕಡೆ ಬಂದೋಬಸ್ತ್ ಮಾಡ್ಕೊಳ್ಳುವಂತ ಹೇಳಿ ಪೊಲೀಸರು ನಿರ್ಧಾರಾಗಿದೆ. ಆದ್ರೆ 11 ಗಂಟೆಗೆ ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನ ಮಾಡೇ ತೀರ್ತೀವಿ ಅಂತ ಹೇಳಿ ಕನ್ನಡ ಪರ ಹೋರಾಟಗಾರರು ಮುಂದಾಗಿದ್ದಾರೆ. ಸಂಪುಟ ಸಂಘಟನೆಯವರೆಲ್ಲರೂ ಕೂಡ ಇಲ್ಲಿ ಜಮಾವಣೆ ಆದಂತಹ ಸಂದರ್ಭದಲ್ಲಿ ಒಂದು ವೇಳೆ ಏನಾದ್ರೂ ಇಲ್ಲಿಂದ ಪ್ರತಿಭಟನಾ ರ್ಯಾಲಿಯನ್ನ ಹೊರಟ್ರೆ ಅವರನ್ನ ಕೂಡಲೇ ವಶಕ್ಕೆ ಪಡೆಯುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಸುಮಾರು ಒಂದು 500ಕ್ಕೂ ಹೆಚ್ಚು ಪೊಲೀಸರನ್ನ ಇಲ್ಲಿ ಬಂದೋಬಸ್ತ್ಗೆ ನಿಯೋಜನೆ ಮಾಡ್ಕೊಂಡಿರುವಂತದ್ದು. ಪೃಥ್ವಿರಾಜ್. ಓಕೆ ಗಂಗಾಧರ್, ಪೊಲೀಸರಂತೂ ಎಲ್ಲ ರೀತಿಯಲ್ಲೂ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ, ವ್ಯವಸ್ಥೆಯನ್ನ ಕೂಡ ಮಾಡ್ಕೊಳ್ಳಲಾಗಿದೆ, ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ. ನೆಕ್ಸ್ಟ್ ಮಲ್ಲೇಶ್ವರಂಗೆ ಹೋಗೋಣ. ನಮ್ಮ ಪ್ರತಿನಿಧಿ ಹಂಸ ಅಲ್ಲಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಂಸ, ಮಲ್ಲೇಶ್ವರಂ ಅಂತ ಬಂದಂತ ಸಂದರ್ಭದಲ್ಲಿ ಜನನಿಬಿಡ ಪ್ರದೇಶ, ಸಾಕಷ್ಟು ಸಂಖ್ಯೆಯಲ್ಲಿ ಸ್ಕೂಲು ಕಾಲೇಜುಗಳು ಕೂಡ ಇರುವಂಥದ್ದು, ಹೋಟೆಲ್ಗಳಿದ್ದಾವೆ, ಟೆಂಪಲ್ಗಳಿದ್ದಾವೆ, ಮಾರ್ಕೆಟ್ಗಳು ಕೂಡ ಇರುವಂಥದ್ದು. ಜನ ಯಾವ ರೀತಿಯ ಓಡಾಡ್ತಾ ಇದ್ದಾರೆ, ಸ್ಕೂಲು ಕಾಲೇಜಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಹೋಗೋದಾದ್ರೆ ಅಲ್ಲೂ ಪೃಥ್ವಿ, ಮಲ್ಲೇಶ್ವರಂ ಸೇರಿದಂತೆ ಅನೇಕ ಕಡೆಗಳಲ್ಲಿ ಎಂದಿನಂತೆ ಶಾಲೆ ತೆರೆದಿರುವಂತದ್ದು. ಸದ್ಯಕ್ಕೆ ನೀವು ನೋಡ್ತಿದ್ದೀರಾ, ಸ್ಟೂಡೆಂಟ್ಸ್ಗಳು ಕೂಡ ಮುಂಜಾನೆಯೇ ಶಾಲೆಗೆ ಬರ್ತಿದ್ದಾರೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ಇನ್ನು ಖಾಸಗಿ ಶಾಲೆಗಳಿರ್ಬೋದು ಅಥವಾ ಸರ್ಕಾರಿ ಶಾಲೆಗಳಿರ್ಬೋದು, ಅವರು ಮೊದಲನೇದಾಗಿ ಸ್ಪಷ್ಟಪಡಿಸಿದ್ರು ಈ ಸಮಯದಲ್ಲಿ ಎಕ್ಸಾಮ್ಗಳಿದಾವೆ. ಸೊ ಎಕ್ಸಾಮ್ ಇರೋ ಕಾರಣದಿಂದ ಒಂದು ನಿಮ್ಮ ಪ್ರತಿಭಟನೆಯನ್ನ ಮುಂದೂಡಿಕೆ ಮಾಡಿ ಬೇರೆ ಡೇಟ್ ಅಲ್ಲಿ ನೀವು ಮಾಡಿ, ಆಗ ಬೇಕಾದ್ರೆ ನಾವು ಬೆಂಬಲವನ್ನ ಕೊಡ್ತೀವಿ. ಈಗ ನೀವೇನಾದ್ರೂ ಒಂದು ಕರ್ನಾಟಕ ಬಂದನ್ನ ಮಾಡಿದ್ರೆ ನಾವು ಬೆಂಬಲ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಹೀಗಾಗಿ ಎಲ್ಲರೂ ಕೂಡ ಒಂದು ನೈತಿಕ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿದ್ರು. ಈ ನಿಟ್ಟಿನಲ್ಲಿನೇ ಬೆಂಗಳೂರಿನಲ್ಲಿ ಎಲ್ಲಾ ಒಂದು ಖಾಸಗಿ ಹಾಗೂ ಸರ್ಕಾರಿ ಶಾಲಾ ಕಾಲೇಜುಗಳು ಎಂದಿನಂತೆಲೇ ತೆರೆದಿದ್ದಾವೆ. ಸೊ ಸ್ಟೂಡೆಂಟ್ಸ್ಗಳಿಗೂ ಪೋಷಕರುಗಳಿಗೂ ಕೂಡ ಹೇಳಿರುವಂತದ್ದು, ಸೊ ಯಾವುದೇ ರೀತಿಯಾಗಿ ಬಂದಿರೋದ್ರಿಂದ ರಜೆ ಇರೋದಿಲ್ಲ, ಸೊ ನೀವೇ ನಿಮ್ಮ ಮಕ್ಕಳನ್ನ ಶಾಲೆಗೆ ಕರೆತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಹೀಗಾಗಿಯೇ ಸ್ಟೂಡೆಂಟ್ಸ್ಗಳು ಕೂಡ ಈಗಾಗಲೇ ಶಾಲೆಗಳಿಗೆ ಬಂದಿದ್ದಾರೆ. ನಾವು ಎಕ್ಸಾಮ್ ನೋಡೋದಾದ್ರೆ ಇವತ್ತು 6ರಿಂದ 9ನೇ ತರಗತಿವರೆಗೂ ಪರೀಕ್ಷೆಗಳು ಈಗಾಗಲೇ ಆರಂಭವಾಗಿರುವಂತದ್ದು. ಈ ಎಲ್ಲಾ ಸ್ಟೂಡೆಂಟ್ಸ್ಗಳಿಗೂ ಕೂಡ ಪರೀಕ್ಷೆ ಕೂಡ ನಡೆಯುತ್ತಿದೆ. ಸೊ ಹೀಗಾಗಿ ನಗರದಲ್ಲಿ ಯಾವುದೇ ರೀತಿಯಾಗಿ ಯಾವುದೇ ಶಾಲೆಗಳು ಕಾಲೇಜುಗಳು ಕ್ಲೋಸ್ ಇಲ್ಲ. ಬಂದ ಎಫೆಕ್ಟ್ ಶಾಲಾ ಕಾಲೇಜುಗಳ ಮೇಲೆ ತಟ್ಟಿಲ್ಲ. ಈಗಾಗಲೇ ನೋಡ್ತಿದ್ರೆ ಎಲ್ಲರೂ ಕೂಡ ಬಂದು ಸ್ಟೂಡೆಂಟ್ಸ್ಗಳು ಹಾಗೂ ಒಂದು ಟೀಚರ್ಸ್ಗಳು ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಕ್ಕೆ ಬರ್ತಿರುವಂತದ್ದು. ಹೀಗಾಗಿಯೇ ಯಾವುದೇ ರೀತಿಯಾದಂತಹ ಏನೂ ಕೂಡ ಇಲ್ಲ ಈ ಒಂದು ಶಾಲಾ ಕಾಲೇಜುಗಳ ವಿಚಾರದಲ್ಲಿ. ಸೊ ಹೀಗಾಗಿಯೇ ಬಂದ ಎಫೆಕ್ಟ್ ಈ ಒಂದು ಶಾಲಾ ಕಾಲೇಜುಗಳ ಮೇಲೆ ಯಾವುದೇ ರೀತಿಯಾಗಿ ಒಂದು ಪರಿಣಾಮ ಬೀರಿಲ್ಲ. ಸ್ಟೂಡೆಂಟ್ಸ್ಗಳು ಕೂಡ ಎಂದಿನಂತೆ ಶಾಲೆಗಳಿಗೆ ಬರ್ತಿದ್ದಾರೆ, ಪರೀಕ್ಷೆಗಳನ್ನ ಬರೀತಿದ್ದಾರೆ. ಪೃಥ್ವಿ. ಓಕೆ, ಧನ್ಯವಾದ ಹಂಸ ನಿಮ್ಮೆಲ್ಲ ಮಾಹಿತಿಗಾಗಿ. ತೋರಿಸ್ತಾ ಇದ್ವಿ ನಿಮಗೆ ಎಲ್ಲ ಕಡೆ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಪೊಲೀಸರು ಅಲರ್ಟ್ ಆಗಿದ್ದಾರೆ. ಟೌನ್ ಹಾಲ್ ಬಳಿ ಹೆಂಗೆ ಪೊಲೀಸರು ತುಂಬ ಜನರನ್ನ ಅಲ್ಲಿ ಕಳಿಸಲಾಗಿದೆ, ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಅನ್ನುವಂಥದ್ದನ್ನು. ಬಟ್ ಇಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ ಕರ್ನಾಟಕ ಬಂದ್ ಅನ್ನುವಂಥದ್ದು ಎಲ್ಲೂ ಕೂಡ ತಟ್ಟಿಲ್ಲ. ಬಂದ್ನ ಎಫೆಕ್ಟ್ ಯಾರಿಗೂ ಕೂಡ ತಟ್ಟಿಲ್ಲ, ಯಾವ ಜಿಲ್ಲೆಯಲ್ಲೂ ಕೂಡ ತಟ್ಟಿಲ್ಲ. ಇನ್ನು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಎಂದಿನಂತೆ ಬಸ್ಗಳ ಸಂಚಾರ ಇದೆ. ನೌಕರರ ಮನವೊಲಿಕೆಗೆ ಬಂದಿರುವಂಥದ್ದು ಕನ್ನಡ ಪರ ಸಂಘಟನೆಗಳು ಇವಾಗ ಬಂದಿದ್ದಾರೆ. ಕನ್ನಡ ಪರ ಸಂಘಟನೆಯವರು ನೌಕರರ ಬೆಂಬಲವನ್ನ ಪಡೆದುಕೊಳ್ಳುವಂತ ಬಂದ್ಗೆ ಬೆಂಬಲ ನೀಡುವಂತೆ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪೊಲೀಸರಿಂದ ಕನ್ನಡ ಪರ ಕಾರ್ಯಕರ್ತರಿಗೆ ತಡೆಯನ್ನ ಹಾಕಲಾಗಿದೆ. ಮೆಜೆಸ್ಟಿಕ್ ನಿಲ್ದಾಣದ ಹೊರಭಾಗದಲ್ಲೇ ಮುಖಂಡರನ್ನ ವಶಕ್ಕೆ ಪಡೆಯಲಾಗಿದೆ. ನಿನ್ನೆನೇ ಹೇಳಿದ್ರು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿರುವಂತಹ ದಯಾನಂದ್ ಅವರು, ಬಲವಂತವಾಗಿ ಅಂಗಡಿ ಮುಂಗಟ್ಟನ್ನ ಮುಚ್ಚುವಂತಿಲ್ಲ, ಯಾರಿಗೂ ಕಾಟ ಕೊಡುವಂತಿಲ್ಲ. ಆ ರೀತಿಯಾಗಿ ಏನಾದರೂ ಮಾಡಿದ್ದು ಕಂಡು ಬಂದಿದ್ದೇ ಆದರೆ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಕೊಡಲಾಗಿತ್ತು. ಇಲ್ಲಿ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಬಂದಿದ್ರು ಕನ್ನಡ ಪರ ಸಂಘಟನೆಯವರು. ಅಲ್ಲಿರುವಂಥ ಸಿಬ್ಬಂದಿನ ಮನವೊಲಿಸಿ ಬಂದ್ಗೆ ಬೆಂಬಲವನ್ನ ಕೊಡಿ, ಬಸ್ಸನ್ನು ಓಡಿಸಬೇಡಿ ಅಂತ ಹೇಳುವಂತ ನಿಟ್ಟಿನಲ್ಲಿ. ಆದ್ರೆ ಅವರು ಬರ್ತಿದ್ದ ಹಾಗೆ ಅಲ್ಲೇ ಪೊಲೀಸರು ತಡೆಯನ್ನ ಹಾಕಿದ್ದಾರೆ. ವಶಕ್ಕೆ ಪಡೆದು ಕರೆದೊಯ್ದಿದ್ದಾರೆ ಪೊಲೀಸರು. ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡಿ ಅಂತ ಪೊಲೀಸರು ಸೂಚನೆಯನ್ನ ಕೊಡ್ತಾ ಇದ್ದಾರೆ. ನೀವು ಪ್ರತಿಭಟನೆ ಮಾಡ್ಬೇಕಾ, ಫ್ರೀಡಂ ಪಾರ್ಕಿಗೆ ಹೋಗಿ ಪ್ರತಿಭಟನೆ ಮಾಡಿ ಅಂತ ಸೂಚನೆ ಕೊಡ್ತಿದ್ದಾರೆ. ನಮ್ಮನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆ ನೋಡಿ ಲಿಸ್ಟ್ ಇದೆ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ, ಅಯ್ಯಯ್ಯೋ, ಕರ್ನಾಟಕ ಸರ್ಕಾರಕ್ಕೆ. ಕರ್ನಾಟಕ ತಮಿಳುನಾಡು ಗಡಿಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಪ್ರತಿಭಟನೆಯನ್ನ ಮಾಡಲಾಗಿರುವಂಥದ್ದು. ಅತ್ತಿ ಬೆಲೆ ಗಡಿ ಗೋಪುರದ ಬಳಿ ರಸ್ತೆಯನ್ನ ತಡೆದು ಧರಣಿಯನ್ನ ಮಾಡಲಾಗಿದೆ. ಕರ್ನಾಟಕ ತಮಿಳುನಾಡು ಬಾರ್ಡ್ನಲ್ಲಿ
ಪ್ರತಿಭಟನೆಯನ್ನ ಮಾಡಲಾಗಿರುವಂಥದ್ದು. ಹತ್ತಿ ಬೆಲೆ ಗಡಿ ಗೋಪುರದ ಬಳಿ ರಸ್ತೆಯನ್ನ ತಡೆದು ಧರಣಿಯನ್ನ ಮಾಡಲಾಗಿದೆ. ತಮಿಳುನಾಡಿನಿಂದ ಬರುವಂತ ವಾಹನವನ್ನ ತಡೆದು ಪ್ರತಿಭಟಿಸಲಾಗಿದೆ. ಟೈರ್ಗೆ ಬೆಂಕಿ ಹಚ್ಚಲಿಕ್ಕೆ ಯತ್ನಿಸಿದ್ದಾರೆ ಪ್ರತಿಭಟನಾಕಾರರು. ಈ ಸಂದರ್ಭದಲ್ಲಿ ಅವರ ವಶಕ್ಕೆ ಪಡೆಯಲಾಗಿದೆ. ಬಾರ್ಡರ್ನಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಕರ್ನಾಟಕ ತಮಿಳುನಾಡು ಬಾರ್ಡರ್ನಲ್ಲಿ ಆ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನಂತರ ಟೈರ್ಗೆ ಬೆಂಕಿ ಹಚ್ಚಿ ಮತ್ತಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ಮುಂದಾಗಲಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ಪೊಲೀಸರು ತಡೆದಿದ್ದಾರೆ. ಹಲವರನ್ನ ವಶಕ್ಕೆ ಕೂಡ ಪಡೆಯಲಾಗಿದೆ. ವಾಹನಗಳು ಬರ್ತಾ ಇದ್ವಲ್ಲ ತಮಿಳುನಾಡಿಂದ ಕರ್ನಾಟಕಕ್ಕೆ, ಈ ಸಂದರ್ಭದಲ್ಲೂ ಕೂಡ ಅದನ್ನ ವಿರೋಧ ಮಾಡಲಾಗ್ತಾ ಇತ್ತು. ಅದ್ಯಾವುದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಪೊಲೀಸ್. ಬೆಳಗಾವಿಯಲ್ಲಿ ತಟ್ಟಿದ ಬಂದ್ ಬಿಸಿ ಕರ್ನಾಟಕಕ್ಕೆ ಬರ್ತಾ ಇಲ್ಲ. ಮಹಾರಾಷ್ಟ್ರದಿಂದ ಬಸ್ಗಳು ಇಲ್ಲಿಗೆ, ಮಹಾರಾಷ್ಟ್ರದಿಂದ ಸಾರಿಗೆ ಸೇವೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಬಿಕಾಸ್ ಇಲ್ಲಿ ಕರ್ನಾಟಕ ಬಂದ್ ಘೋಷಣೆ ಆಗಿತ್ತು. ಬಂದಿರುವಂತ ಕಾರಣಕ್ಕೋಸ್ಕರ ಅಹಿತಕರ ಘಟನೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮಹಾರಾಷ್ಟ್ರದಿಂದ ಯಾವುದೇ ಬಸ್ಗಳನ್ನ ಕಳಿಸಿಲ್ಲ ಕರ್ನಾಟಕಕ್ಕೆ. ನಿನ್ನೆ ಇಲ್ಲೇ ಉಳ್ಕೊಂಡಿದ್ದಂಥ ಬಸ್ಗಳನ್ನ ಕೂಡ ವಾಪಸ್ ಕರೆಸಿಕೊಳ್ಳಲಾಗಿದೆ. ಪುಣೆ, ಥಾಣೆ, ಕೊಲ್ಲಾಪುರ, ಮೀರಜ್ನಿಂದ ಬಸ್ ಸಂಚಾರ ಇತ್ತಲ್ಲ ಅದು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಸಾಂಗ್ಲಿಯಿಂದ ಕರ್ನಾಟಕಕ್ಕೆ ಬಸ್ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ. ರಾತ್ರೋರಾತ್ರಿ ಬಸ್ಸನ್ನ ಕೂಡ ವಾಪಸ್ ಕರೆಸಿಕೊಂಡಿರುವಂಥದ್ದು ಮಹಾರಾಷ್ಟ್ರ ಸರ್ಕಾರ. ಬಿಕಾಸ್ ಅಲ್ಲಿದ್ದಂಥ ಸಂದರ್ಭದಲ್ಲೂ ಸುಮ್ಮನೆ ಡೇಂಜರು, ಬಸ್ಗಳಿಗೆ ಕಲ್ಲನ್ನೇ ಹೊಡೆದು ಬಿಟ್ರೆ ಸುಮ್ಮನೆ ನಮಗೆ ಯಾಕೆ ತೊಂದರೆ, ಆರ್ಥಿಕವಾಗಿ ನಷ್ಟ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಅಲ್ಲಿದ್ದಂಥ ಬಸ್ಗಳನ್ನು ಕೂಡ ವಾಪಸ್ ಕರೆಸಿಕೊಳ್ಳಲಾಗಿದೆ. ನನ್ನ ನಿಪ್ಪಾಣಿಗೆ ತೆರಳಿರುವಂಥದ್ದು. ಬಳಿಕ ಅಧಿಕಾರಿಗಳು ಸೂಚನೆಯನ್ನ ಕೊಡ್ತಾರೆ. ಅದಾದ ಮೇಲೆ ನೆಕ್ಸ್ಟ್ ನಿರ್ಧಾರವನ್ನ ಕೈಗೊಳ್ತೀವಿ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗುವಂತ ನಿಟ್ಟಿನಲ್ಲಿ ಅನ್ನುವಂಥದ್ರ ಬಗ್ಗೆ ಕರ್ನಾಟಕದ ಬಸ್ ಕಂಡಕ್ಟರ್ ಮತ್ತು ಡ್ರೈವರ್ಗಳು ಕೂಡ ಹೇಳ್ತಾ ಇದ್ರು. ಕರ್ನಾಟಕದಿಂದ ಆಪರೇಟ್ ಆಗ್ತಾ ಇದೆಯಾ ಹಾಗಾದ್ರೆ ಮಹಾರಾಷ್ಟ್ರಕ್ಕೆ ಅಂತ ನೋಡೋದಾದ್ರೆ ಇನ್ನು ಕರ್ನಾಟಕದಿಂದ ಆಪರೇಟ್ ಆಗ್ತಾ ಇಲ್ಲ. ನಿಪ್ಪಾಣಿವರೆಗೂ ಮಾತ್ರ ಅಷ್ಟೇ ಇನ್ನು ಅಲ್ಲಿ ಆಪರೇಟ್ ಆಗ್ತಾ ಇರುವಂಥದ್ದು ಬಸ್ಗಳು. ಇನ್ನು ಮಹಾರಾಷ್ಟ್ರದಿಂದ ಯಾವುದೂ ಬರ್ತಾ ಇಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನೋಡೋಣ. ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ತೆರಳಿರ್ತಕ್ಕಂಥ ಬಸ್ಗಳು ನಿನ್ನೆ ರಾತ್ರಿನೇ ವಾಪಸ್ ಹೋಗಿರ್ತಕ್ಕಂಥದ್ದು. ಹೀಗಾಗಿ ಕರ್ನಾಟಕ ಬಸ್ಗಳು ಈಗ ಮಹಾರಾಷ್ಟ್ರ ಸಂಚಾರವನ್ನು ಮಾಡ್ತಾರೆ. ನನ್ನ ಹಿಂಭಾಗದಲ್ಲಿ ನೋಡಬಹುದು, ನಿತ್ಯ ಸುಮಾರು 80ಕ್ಕೂ ಹೆಚ್ಚು ಮಹಾರಾಷ್ಟ್ರ ಬಸ್ಗಳು ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಿದ್ವು. ಆದರೆ ಎಲ್ಲ ಬಸ್ಗಳು ನಿನ್ನೆ ರಾತ್ರಿ ವಾಪಸ್ ಹೋಗಿರ್ತಕ್ಕಂಥದ್ದು. ಹೀಗಾಗಿ ಬೆಳಗಾವಿಯಿಂದ ಕರ್ನಾಟಕದ ಬಸ್ಗಳನ್ನು ಈಗ ಮಹಾರಾಷ್ಟ್ರಕ್ಕೆ ಕಳಿಸಲಾಗುತ್ತೆ. ಈ ಬಗ್ಗೆ ಪ್ರಯಾಣಿಕರೊಬ್ಬರು ಮಾತಾಡೋಣ. ಸರ್, ಏನ್ ಸಮಸ್ಯೆ ಆಗ್ತಿದೆ? ಈಗ ಮಹಾರಾಷ್ಟ್ರ ಬಸ್ಗಳೆಲ್ಲ ವಾಪಸ್ ಹೋಗಿದ್ದಾವೆ. ಅದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲ. ಯಾಕಂತಂದ್ರೆ ನಾ ಬಂದಿದ್ದು ಇವಾಗ ಬಂದಿದ್ದೀನಿ ಸರ್. ಸುಮಾರು ಒಂದು 6 ಕಾಲ್ ಬಂದಿದ್ದೀನಿ. ಬಟ್ 6 ಕಾಲ್ ಬಂದಾಗ ಅಂತಂದಾಗ ಇಲ್ಲಿ ಮಹಾರಾಷ್ಟ್ರ ಬಸ್ ಯಾವೂ ಇರಲಿಲ್ಲ. ನಾನು ಆ್ಯಕ್ಚುಲಿ ಸಂಕೇಶ್ವರ್ ಹೋಗಬೇಕಾಗಿದೆ. ಸಂಕೇಶ್ವರ್ ಹೋಗಬೇಕಾದಾಗ ಇವಾಗ ಒಂದು ನಾಸಿಕ್ ಬಸ್ ಬಂದಿದೆ. ಇದು ನಾಸಿಕ್ ಹೋಗುತ್ತೋ ಅಥವಾ ನಿಪ್ಪಾಣಿ ತನಕ ಹೋಗುತ್ತೋ ಗೊತ್ತಿಲ್ಲ. ನಾನು ಮಾತ್ರ ಸಂಕೇಶ್ವರ್ ಹೋಗಬೇಕಾಗಿದೆ. ಏನು ಮಾಡ್ತಾರೆ, ನಿಪ್ಪಾಣಿ ತನಕ ನಿಲ್ಲಿಸ್ತಾರೆ. ಪ್ರತಿ ಸಾರಿ ನಾವು ನೋಡ್ತಾ ಇರ್ತೀವಲ್ಲ, ಯಾವತ್ತಾದ್ರೂ ಕೂಡ ಮಹಾರಾಷ್ಟ್ರ ಅಥವಾ ಮರಾಠಿ ಮತ್ತು ಕನ್ನಡ ಅಂತ ಸಮಸ್ಯೆ ಬಂದಾಗ ಬಸ್ಗಳು ನಿಪ್ಪಾಣಿ ತನಕ ಮಾತ್ರ ಹೋಗ್ತವೆ ಮತ್ತು ರಿಟರ್ನ್ ಬರ್ತಿರ್ತವೆ. ನಡುವೆ ಇತ್ತೀಚೆಗೆ ಅದು ಕಂಡಕ್ಟರ್ ಮೇಲೆ ಹಲ್ಲೆ ಆದಾಗ ಬಸ್ಗಳು ಮಾತ್ರ ಮಹಾರಾಷ್ಟ್ರ ಹೋಗ್ತಿರಲಿಲ್ಲ. ಕೆಲವೊಂದು ಹೆಚ್ಚು ಕಡಿಮೆ ಸುಮಾರು 8 ದಿನಗಳು ಮಾತ್ರ ನಿಪ್ಪಾಣಿ ತನಕ ಅಥವಾ ನಿಪ್ಪಾಣಿ ಬಾರ್ಡರ್ ತನಕ ಹೋಗ್ತಾ ಇದ್ದು, ಕರ್ನಾಟಕ ಬಾರ್ಡರ್ ತನಕ. ಆ ನಂತರ ಮತ್ತೆ ರಿಟರ್ನ್ ಬರ್ತಾ ಇದ್ದು. ಆದರೆ ಮಹಾರಾಷ್ಟ್ರಕ್ಕೆ ಹೋಗುವಂಥ ಬಹಳಷ್ಟು ಪ್ರಯಾಣಿಕರಿಗೆ ಇದರಿಂದ ಬಹಳ ತೊಂದರೆ ಆಗ್ತಾ ಇದ್ದು. ಬಟ್ ನಾನು ಸಂಕೇಶ್ವರ ಹೋಗ್ತಾ ಇದ್ದೀನಿ, ಅಷ್ಟು ನಂಗೆ ತೊಂದರೆ ಆಗೋದಿಲ್ಲ. ಬಟ್ ಮಹಾರಾಷ್ಟ್ರ ಹೋಗುವಂತ ಪ್ರಯಾಣಿಕರಿಗೆ ಇದರಿಂದ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಬಸ್ ಸಂಚಾರ ನಿಲ್ಬಾರ್ದಂತೀರಾ? ಏನ್ರಿ ಗಲಾಟೆ ಆದ್ರೂ ಕೂಡ? ಗಲಾಟೆ ಆದ್ರೂ ಅದಕ್ಕೆ ಮತ್ತೊಂದು ಪರಿಹಾರ ಇರುತ್ತೆ. ಬಸ್ಗಳು ಅಥವಾ ನಿಲ್ಲುವುದರಿಂದ ಅಥವಾ ಮತ್ತೊಂದು ಸ್ಟ್ರೈಕ್ ಮಾಡೋದರಿಂದ ಇದು ಪರಿಹಾರ ಅಲ್ಲ ಅಂತ ನಾನು ಅನ್ಕೋತೀನಿ. ಇದಿಷ್ಟು ಅಂದ್ರೆ ಪ್ರಯಾಣ ಹೇಳ್ತಕ್ಕಂಥದ್ದು. ಏನು ಕೊಲ್ಲಾಪುರ ಮತ್ತು ಕರ್ನಾಟಕ ನಡುವೆ ಸಾಕಷ್ಟು ಜನ ಓಡಾಡ್ತಾರೆ, ಅವರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತಕ್ಕಂಥದ್ದು ಹೇಳ್ದು. ಈಗ ಇದು ಬೆಳಗಾವಿಯಿಂದ ನಾಸಿಕ್ ಮಾರ್ಗವಾಗಿ ಒಂದು ಬಸ್ ಹೇಳ್ತಾ ಇದೆ. ಈ ಒಂದು ಬಸ್ ನಲ್ಲೇ ಈಗ ಏನು ಕೊಲ್ಲಾಪುರಕ್ಕೆ ಯಾರು ಹೋಗ್ಬೇಕು ಅವ್ರು ಈ ಬಸ್ ಅನ್ನ ಹತ್ತಾ ಇದ್ದಾರೆ. ಏನು ನಿನ್ನೆ ಸುಮಾರು 20ಕ್ಕೂ ಹೆಚ್ಚು ಬಸ್ಗಳು ರಾತ್ರಿ ವಸ್ತಿಗೆ ಬಂದಿದ್ದು. ಆ ಎಲ್ಲಾ ಬಸ್ಗಳು ಸದ್ಯ ವಾಪಸ್ ಹೋಗಿರ್ತಕ್ಕಂಥದ್ದು. ಇದು ಕರ್ನಾಟಕ ಸಾರಿಗೆಯ ಬಸ್ ಆಗಿದೆ. ಇದು ಬೆಳಗಾವಿ ಮತ್ತು ನಾಸಿಕ್ ನಡುವೆ ಓಡಾಡುವಂತ ಬಸ್. ಈ ಬಸ್ಸು ಈಗ ಸದ್ಯ ಕೊಲ್ಲಾಪುರಕ್ಕೆ ತೆರಳ್ತಕ್ಕಂಥದ್ದು. ಏನು ಮಹಾರಾಷ್ಟ್ರದಿಂದ ನಿನ್ನೆ ಬಂದಿದ್ದಂತಹ ಎಲ್ಲಾ ಬಸ್ಗಳು ವಾಪಸ್ಸನ್ನ ಕಳಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ನಿರ್ಧಾರವನ್ನ ಮಹಾರಾಷ್ಟ್ರ ಸಾರಿಗೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಈ ಹಿಂದೆ ಕಂಡಕ್ಟರ್ ಮೇಲೆ ಹಲ್ಲೆ ಆದಂತಹ ಸಂದರ್ಭದಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವೆ ಸಾರಿಗೆ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿತ್ತು. ಅದನ್ನ ಮತ್ತೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಇವತ್ತು ಮಹಾರಾಷ್ಟ್ರ ಸಾರಿಗೆ ಈ ಒಂದು ನಿರ್ಧಾರವನ್ನ ಕೈಗೊಂಡಿದೆ. ಹೀಗಾಗಿ ಪ್ರಯಾಣಿಕರು ಬೆಳಗಾವಿಯಲ್ಲಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್, ನ್ಯೂಸ್ 18 ಬೆಳಗಾವಿ. ಇನ್ನು ಕರ್ನಾಟಕ ಬಂದ್ಗೆ ಚಿಕ್ಕೋಡಿಯಲ್ಲೂ ಕೂಡ ಅಷ್ಟೇ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಚಿಕ್ಕೋಡಿಯಲ್ಲಿ ಎಂದಿನಂತೆ ಜನಜೀವನ ಇದೆ.
ಬಂದ್ಗೆ ಯಾವುದೇ ಬೆಂಬಲವನ್ನ ಕೊಟ್ಟಿಲ್ಲ ಚಿಕ್ಕೋಡಿ ಜನ ಕೂಡ. ಎಂದಿನಂತೆ ಅಂಗಡಿ ಮುಂಗಟ್ಟು ಓಪನ್ ಆಗಿರುವಂಥದ್ದು, ಪ್ರತಿಭಟನೆಗೂ ಕೂಡ ಮುಂದಾಗಿಲ್ಲ ಕನ್ನಡ ಪರ ಸಂಘಟನೆಯವರು ಅಲ್ಲಿ. ಫಸ್ಟ್ ಆಫ್ ಆಲ್ ಈ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳಲ್ಲೇ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ನಿನ್ನೆನೇ ಹೇಳ್ತಾ ಇದ್ವಿ ನಾವು. ಯಾಕೆಂದರೆ ಕೆಲವೊಂದು ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ವಿ, ಇನ್ನು ಹಲವು ಸಂಘಟನೆಗಳು ಇದಕ್ಕೆ ಜಸ್ಟ್ ನೈತಿಕ ಬೆಂಬಲ ಅಷ್ಟೇ, ನಾವೆಲ್ಲ ರೋಡಿಗಿಲ್ದು ಬೀದಿಗಿಲ್ದಲ್ಲ, ಈ ವಿಚಾರದಲ್ಲಿ ಏನು ಸದ್ಯಕ್ಕೆ ಈಗ ಹೋರಾಟ ಮಾಡಲ್ಲ ಅಂತೆಲ್ಲ ಕೆಲವರು ಮಾತನಾಡಿದರು. ಸೊ ಹೀಗಾಗಿ ಇದರಲ್ಲಿ ಯಾವುದೇ ರೀತಿಯಾಗಿ ಎಫೆಕ್ಟ್ ಆಗಿಲ್ಲ, ಯಾವ ಜಿಲ್ಲೆಯಲ್ಲೂ ಕೂಡ ಬಂದ್ ಬಿಸಿ ತಟ್ಟಿಲ್ಲ. ಇನ್ನು ಚಿಕ್ಕೋಡಿಯಲ್ಲಿ ಯಾವ ರೀತಿಯಾಗಿತ್ತು ಇವತ್ತು ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಲೋಹಿತ್ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬೋಣ. ಸೊ ಇವತ್ತು ಕರ್ನಾಟಕ ಬಂದ್ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಚರ್ಚೆ ನಡುವೆ ಈಗ ನಾನೀಗ ಬೆಳಗಾವಿಯ ಗಡಿಯಲ್ಲಿರ್ತಕ್ಕಂಥ ಚಿಕ್ಕೋಡಿಯಲ್ಲಿರ್ತಕ್ಕಂಥದ್ದು ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇವತ್ತು ಕರ್ನಾಟಕದ ಬಂದ್ ಇಲ್ಲಿ ಅಂದರೆ ಗಡಿಯಲ್ಲೇ ಇರ್ತಕ್ಕಂಥದ್ದು. ಸೊ ಯಾವ ಗಡಿಯ ವಿಚಾರವಾಗಿ, ಯಾವ ಬೆಳಗಾವಿಯ ವಿಚಾರವಾಗಿ ಇವತ್ತು ಬಂದ್ಗೆ ಕರೆಯನ್ನು ಕೊಡಲಾಗಿತ್ತು, ಆ ಒಂದು ಬಂದ್ ಈಗ ಸಂಪೂರ್ಣವಾಗಿ ವಿಫಲ ಆಗಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯಾದ್ಯಂತ ಎಂದಿನಂತೆಯೇ ಇವತ್ತು ಅಂಗಡಿ ಮುಗ್ಗಟ್ಟುಗಳು ತೆರಿತಾ ಇದ್ದಾವೆ. ಅದೇ ರೀತಿ ಸಾರಿಗೆ ವ್ಯವಸ್ಥೆ ಕೂಡ ಇಲ್ಲಿ ಬಂದಾಗಿಲ್ಲ, ಎಂದಿನಂತೆ ಸಾರಿಗೆ ಕೂಡ ಇಲ್ಲಿ ಶುರುವಾಗಿರ್ತಕ್ಕಂಥದ್ದು. ಇದೇ ಒಂದು ಚಿಕ್ಕೋಡಿಯ ಬಸ್ ನಿಲ್ದಾಣದಿಂದ ನಿತ್ಯ 150ಕ್ಕೂ ಹೆಚ್ಚು ಟ್ರಿಪ್ಗಳು ಮಹಾರಾಷ್ಟ್ರಕ್ಕೆ ಸಂಚಾರ ಮಾಡ್ತವೆ. ಆ ಎಲ್ಲ ಮಹಾರಾಷ್ಟ್ರಕ್ಕೆ ತೆರಳುವಂಥ ಬಸ್ಗಳು ಕೂಡ ಈಗ ಕಾರ್ಯನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದು. ಏನು ನಿತ್ಯ ಬೆಳಗ್ಗೆ ಇದ್ದಲೇ ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೆ, ಬೇರೆ ಬೇರೆ ತಾಲೂಕಾ ಕೇಂದ್ರಗಳಿಗೆ ಬಸ್ಗಳು ತೆರಳಬೇಕಾಗಿತ್ತು, ಆ ಎಲ್ಲ ಬಸ್ಗಳು ಕೂಡ ಇವತ್ತು ಚಿಕ್ಕೋಡಿಯ ಬಸ್ ನಿಲ್ದಾಣದ ತೆರಳ್ತಾ ಇದ್ದಾವೆ ಅಂತ ಹೇಳ್ಬೋದು. ನಾವೀಗ ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ, ಇದು ಚಿಕ್ಕೋಡಿ ಬಸ್ ನಿಲ್ದಾಣದ ದೃಶ್ಯಗಳು. ನಾವು ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಯಾವ ರೀತಿ ಇವತ್ತು ಬೆಳಗ್ಗೆಯಿಂದಲೇ ಕೂಡ ಸಾಕಷ್ಟು KSRTC ಬಸ್ಗಳು ಇಲ್ಲಿ ಬಂದು ನಿಂತ್ಕೊಂಡಿರ್ತಕ್ಕಂಥದ್ದು. ಅದೇ ರೀತಿ ಜನ ಕೂಡ ಬಂದು ಬೆಳಗ್ಗೆ ಬಂದು ತಮ್ಮ ತಮ್ಮ ಒಂದು ಕಾರ್ಯಗಳಿಗೆ ಈ ಒಂದು ಬಸ್ಗಳ ಮೂಲಕ ತೆರಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಸ್ ನಿಲ್ದಾಣದ ವ್ಯವಸ್ಥೆ ಆದರೆ ನಾವು ಈ ಕಡೆ ನೋಡ್ತಾ ಹೋಗೋಣ. ಎಂದಿನಂತೆ ಆಟೋಗಳು ಸಹ ಈಗ ತಮ್ಮ ಒಂದು ನಿಲ್ದಾಣಕ್ಕೆ ಬಂದು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾವೆ. ಈ ಕಡೆ ನಾವು ನೋಡಿದ್ರೆ ಎಂದಿನಂತೆ ಬೆಳಗ್ಗೆ ಶುರುವಾಗಿರ್ಬೇಕಾಗಿರ್ತಕ್ಕಂಥ ನಾಷ್ಟಾ ಅಂಗಡಿಗಳು ಕೂಡ ಈಗಾಗಲೇ ತೆರೆದಿರ್ತಕ್ಕಂಥದ್ದು, ಜನ ಬಂದು ಅಲ್ಲಿ ನಾಷ್ಟವನ್ನು ಮಾಡ್ತಾಯಿದ್ದಾರೆ. ಸೊ ಈ ಕಡೆ ನಾವು ನೋಡೋದ್ರೆ ಇದು ಮಾರುಕಟ್ಟೆ ವ್ಯವಸ್ಥೆ ಆಗಿರ್ತಕ್ಕಂಥದ್ದು. ಈ ಒಂದು ಮಾರುಕಟ್ಟೆಯಲ್ಲೂ ಕೂಡ ಈಗ ಜನ ಓಡಾಟವನ್ನು ನಡೆಸ್ತಾ ಇದ್ದಾರೆ. ಬೆಳಗ್ಗೆ ಆಗಿರೋದ್ರಿಂದ ಇನ್ನೂ ಒಂದಷ್ಟು ಅಂಗಡಿಗಳು ತೆಗೆದುಕೊಂಡಿಲ್ಲ, ಆದರೆ ಹೋಟೆಲ್ ಮುಂತಾದ ಎಲ್ಲ ಅಂಗಡಿಗಳು ಈಗಾಗಲೇ ತೆರೆದುಕೊಂಡು ಎಂದಿನಂತೆಯೇ ಇವತ್ತು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾವೆ. ಇನ್ನು ಕನ್ನಡ ಪರ ಸಂಘಟನೆಗಳ ವಿಚಾರವಾಗಿ ಬರೋದಾದರೆ ಯಾವುದೇ ಚಿಕ್ಕೋಡಿಯಲ್ಲಿರ್ತಕ್ಕಂಥ ಯಾವುದೇ ಕನ್ನಡ ಪರ ಸಂಘಟನೆಗಳು ಕೂಡ ಇವತ್ತು ಬಂದ್ಗೆ ಬೆಂಬಲವನ್ನು ಸೂಚಿಸ್ತೀವಿ ಅಂತಲೂ ಕೂಡ ಹೇಳಿಲ್ಲ. ಅದು ಅಟ್ಲೀಸ್ಟ್ ಬಂದ್ಗೆ ಬೆಂಬಲವನ್ನು ಸೂಚಿಸಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತಲೂ ಕೂಡ ಯಾವುದೇ ಕರೆಯನ್ನು ಕೊಟ್ಟಿಲ್ಲ. ತಮ್ಮಷ್ಟಕ್ಕೆ ತಾವು ಕನ್ನಡ ಪರ ಸಂಘಟನೆಗಳು ಉಳಿದುಕೊಂಡಿರ್ತಕ್ಕಂಥದ್ದು. ನಾವು ಯಾವುದೇ ರೀತಿ ಬಂದ್ಗೆ ಸಪೋರ್ಟನ್ನು ಮಾಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಹೇಳೋದಾದರೆ ಯಾವ ಜಿಲ್ಲೆಯ ವಿಚಾರವಾಗಿ ಇವತ್ತು ಬಂದ್ಗೆ ಕರೆಯನ್ನು ಕೊಟ್ಟಿತ್ತೋ ಅದೇ ಒಂದು ಜಿಲ್ಲೆಯ ಗಡಿಯಲ್ಲಿ ಇವತ್ತು ಆ ಗಡಿಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಇಟ್ಕೊಂಡು ಬಂದ್ಗೆ ಕರೆಯನ್ನು ಕೊಟ್ಟಿತ್ತು. ಅದೇ ಒಂದು ಜಿಲ್ಲೆಯಲ್ಲಿ ಈಗ ಯಾವುದೇ ರೀತಿಯ ಬಂದ್ನ ಎಫೆಕ್ಟ್ ಕಾಣ್ತಾ ಇಲ್ಲ. ಎಂದಿನಂತೆ ನಿತ್ಯವೂ ಕೂಡ ಈಗ ಜನಜೀವನ ನಡೆದಿರ್ತಕ್ಕಂಥದ್ದು. ಲೋಹಿತ್, ನ್ಯೂಸ್ 18 ಚಿಕ್ಕೋಡಿ. ನಾವು ಮೈಸೂರಿಗೆ ಹೋಗೋಣ. ಮೈಸೂರಿನಲ್ಲಿ ಕರ್ನಾಟಕ ಬಂದ್ಗೆ ಬೆಂಬಲ ಸಿಕ್ಕಿಲ್ಲ, ಬಸ್ ತಡೆದು ಹೋರಾಟಗಾರರಿಂದ ಪ್ರತಿಭಟನೆ ಮಾಡಲಾಯಿತು. ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆಯನ್ನ ಮಾಡಲಾಗಿರುವಂತೆ ಈ ಸಂದರ್ಭದಲ್ಲಿ ವಶಕ್ಕೆ ಪಡೆಯಲಾಗಿದೆ ಕಾರ್ಯಕರ್ತರನ್ನ. ಮೈಸೂರಿನಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕರ್ನಾಟಕ ಬಂದ್ಗೆ ಬೆಂಬಲ ಸಿಕ್ಕಿಲ್ಲ, ಅಲ್ಲಿ ಬಸ್ ತಡೆದು ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಪೊಲೀಸರ ನಡುವೆ ಕಾರ್ಯಕರ್ತರು ಹಾಗೆ ಪೊಲೀಸರ ನಡುವೆ ಮಾತಿನ ಚಕಮಕಿ ಆಗಿದೆ. ಬಸ್ ತಡೆದಿದ್ದಂಥ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ರು ಖಾಕಿ ಪಡೆಯವರು. ಬಂದ್ಗೆ ನೀರಸ ಪ್ರತಿಕ್ರಿಯೆ, ಪ್ರತಿಭಟನೆಗಷ್ಟೇ ಸೀಮಿತ ಆಗಿರುವಂಥದ್ದು ಕರ್ನಾಟಕ ಬಂದ್. ಎಲ್ಲ ಕಡೆನೂ ಕೂಡ ಅಷ್ಟೇ, ಆಲ್ಮೋಸ್ಟ್ ಕೆಲವು ಕಡೆ ಅಂತೂ ಪ್ರತಿಭಟನೆಯೂ ಕೂಡ ಆಗಿಲ್ಲ. ಇನ್ನು ಮೈಸೂರು, ಬೆಳಗಾವಿ ಅಂತ ಕಡೆ ಒಂದು ಸ್ವಲ್ಪ ಪ್ರತಿಭಟನೆ ಆಗಿದೆ, ಮಂಡ್ಯದಲ್ಲಿ ಪ್ರತಿಭಟನೆ ಆಗಿದೆ, ಬೆಂಗಳೂರಿನಲ್ಲಿ ಇನ್ನೂ ಪ್ರತಿಭಟನೆ ಆರಂಭ ಆಗಬೇಕಾಗಿದೆ. ಅದನ್ನು ಬಿಟ್ಟರೆ ಇನ್ನೆಲ್ಲೂ ಕೂಡ ಬಂದ್ಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ವ್ಯಕ್ತವಾಗ್ತಾ ಇಲ್ಲ. ಈ ಕರ್ನಾಟಕ ಬಂದ್ ಅನ್ನುವಂಥದ್ದು ಪ್ರತಿಭಟನೆಗಷ್ಟೇ ಸೀಮಿತ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ.
ಮೈಸೂರಿನಲ್ಲಿ ಬಂದ್ ಹಿನ್ನೆಲೆ ಪ್ರತಿಭಟನೆಯನ್ನ ಮಾಡ್ತಿದ್ದಂತಹ ಕನ್ನಡ ಪರ ಸಂಘಟನಾ ಕಾರ್ಯಕರ್ತರನ್ನ ಇದೀಗ ಪೊಲೀಸರು ಬಂಧಿಸಿ ಕರೆದುಕೊಂಡು ಹೋಗ್ತಾ ಇರುವಂತದ್ದು. ಏನು ಕಳೆದ 2 ಗಂಟೆಯಿಂದಲೂ ಕೂಡ ನಗರದ ಸಬರ್ಬನ್ ಬಸ್ ನಿಲ್ದಾಣದಲ್ಲಿ ಬಸ್ ಅನ್ನ ಅಡ್ಡಗಟ್ಟಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದಂತಹ ಪ್ರತಿಭಟನಾಕಾರರನ್ನ ಪೊಲೀಸರು ಇದೀಗ ವಶಕ್ಕೆ ಪಡೆದು ಕರೆದುಕೊಂಡು ಹೋಗ್ತಾ ಇರುವಂತದ್ದು. ಏನು ಕರ್ನಾಟಕ ಬಂದ್ ಹಿನ್ನೆಲೆ ಸುಮಾರು ಬೆಳಗ್ಗೆ 5:45 ಗಂಟೆಯಿಂದಲೂ ಕೂಡ ಕನ್ನಡ ಪರ ಸಂಘಟನೆಗಳೆಲ್ಲವೂ ಕೂಡ ಮೈಸೂರಿನ ಸಬರ್ಬನ್ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದು, ಒಂದು ಕಡೆ ಪ್ರತಿಭಟನೆಗೆ ಬೆಂಬಲವನ್ನು ಕೂಡ ಅನೇಕ ಸಂಘಟನೆಗಳು ಕೊಟ್ಟಿದ್ದು, ಕೆಲವು ಸಂಘಟನೆಗಳು ನೈತಿಕ ಬೆಂಬಲವನ್ನು ಕೊಟ್ಟಿದ್ರು. ಬಹುತೇಕ ಕನ್ನಡ ಪರ ಸಂಘಟನೆಗಳನ್ನ ಹೊರತುಪಡಿಸಿ ಯಾವ ಸಂಘಟನೆಗಳು ಕೂಡ ಮೈಸೂರಿನಲ್ಲಿ ರಸ್ತೆಗೆ ಇಳಿದಿಲ್ಲ. ಇದೀಗ ರಸ್ತೆಗೆ ಇಳಿದಿದ್ದಂತಹ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ಮೈಸೂರಿನ ಸಿಆರ್ ಗ್ರೌಂಡ್ ಅಂತ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು ದೃಶ್ಯವನ್ನ ನೀವು ಇದೀಗ ನೋಡ್ತಾ ಇರುವಂತದ್ದು. ಒಂದು ಕಡೆ ಕರ್ನಾಟಕ ಬಂದ್ ಬಿಸಿ ಏನಿದೆ ಅದು ಮೈಸೂರಿಗೆ ಭಾಗಶಃ ತಟ್ಟಿಲ್ಲ. ಯಾಕಂತ ಹೇಳಿದ್ರೆ ಕನ್ನಡ ಪರ ಸಂಘಟನೆಗಳನ್ನ ಹೊರತುಪಡಿಸಿ ಯಾವ ಸಂಘಟನೆಗಳು ಕೂಡ ಮೈಸೂರಿನ ರಸ್ತೆಗೆ ಇಳಿದಿಲ್ಲ. ಬದಲಾಗಿ ಟ್ಯಾಕ್ಸಿ, ಆಟೋ, ಎಂದಿನಂತೆ ಬಸ್ಗಳು ಕೂಡ ಮೈಸೂರಿನಲ್ಲಿ ಸಂಚಾರವನ್ನ ನಡೆಸ್ತಾ ಇರುವಂತದ್ದು. ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂತದ್ದು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನೂರಾರು ಜನರಿಂದ ಪ್ರತಿಭಟನೆಯನ್ನ ಮಾಡಲಾಯಿತು. ಬಸ್ಗಳು ಸಂಚರಿಸದಂತೆ ಅಡ್ಡಲಾಗಿ ನಿಂತು ಪ್ರತಿಭಟನೆಯನ್ನ ಮಾಡಲಾಗಿದೆ. ಅಂಗಡಿಗಳನ್ನ ಕ್ಲೋಸ್ ಮಾಡಿಸಿದ್ದಾರೆ ಹೋರಾಟಗಾರರು. ಬೆಳಗಾವಿ ನಮ್ಮದು ಅಂತ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಕನ್ನಡದ ಪರ ಹೋರಾಟಗಾರರಿಂದ ಕೆಎಸ್ಆರ್ಟಿಸಿ ಬಸ್ ಚಾಲಕನಿಗೆ ಕ್ಲಾಸ್ ತಗೊಂಡ್ರು. ನೀವು ಬೆಂಬಲ ಕೊಡಬೇಕು, ನಾವು ನಿಮಗಾಗಿ ಬಂದ್ ಮಾಡಿರೋದು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕನ್ನಡ ವಿರೋಧಿಗಳು ಹೇಳಿದಿಕ್ಕಾರ, ಕನ್ನಡ ವಿರೋಧಿಗಳು ಹೇಳಿದಿಕ್ಕಾರ, ಕನ್ನಡ ವಿರೋಧಿಗಳು ಹೇಳಿದಿಕ್ಕಾರ, ಕನ್ನಡ ವಿರೋಧಿಗಳು ಹೇಳಿದಿಕ್ಕಾರ. ಇನ್ನು ಮಂಡ್ಯದಲ್ಲಿ ಬೆಳಗ್ಗಿನಿಂದಲೇ ಕರ್ನಾಟಕ ಬಂದ್ ಬಿಸಿ ತಟ್ಟಿದೆ. ಸಂಪೂರ್ಣ ಸ್ತಬ್ಧವಾಗಿದೆ ಮಂಡ್ಯ ನಗರ. ವರ್ತಕರು, ಆಟೋ ಚಾಲಕರು ಸೇರಿ ಹಲವರಿಂದ ಬೆಂಬಲವನ್ನ ಕೊಡಲಾಗಿರುವಂಥದ್ದು. ಹುಲ್ಲಿನ ಹೊರೆ ಹೊತ್ತನ್ನ ರಸ್ತೆಗಿಳಿಸಿ ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡಿರುವಂಥದ್ದು. ಮಂಡ್ಯದಲ್ಲಿ ಬೆಳಗ್ಗಿನಿಂದಲೇ ಕರ್ನಾಟಕ ಬಂದ್ ಬಿಸಿ ತಟ್ಟಿದೆ. ಸಂಪೂರ್ಣವಾಗಿ ಸ್ತಬ್ಧವಾಗಿದೆ ಮಂಡ್ಯ ನಗರ. ವರ್ತಕರು, ಆಟೋ ಚಾಲಕರು ಸೇರಿದಂತೆ ಹಲವರಿಂದ ಬೆಂಬಲವನ್ನ ಕೊಡಲಾಗಿರುವಂಥದ್ದು. ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಬಂದಾಗಿದ್ದಾವೆ ಮಂಡ್ಯದಲ್ಲಿ. ಸಂಜಯ್ ವೃತ್ತದಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ವೇಳೆ ಪ್ರತಿಭಟನಾಕಾರರ ಬಳಿ ಬಂದಿರುವಂಥದ್ದು ಕೆಎಸ್ಆರ್ಟಿಸಿ ಬಸ್ ಅನ್ನ ತಡೆದು ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿಮ್ಗಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ನಮ್ಮ ಮೇಲೆ ಬಸ್ ಬಿಡ್ತೀಯಾ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಲೋ, ಕರ್ನಾಟಕ ಬಂದ್ಗೆ ಈಡೇರಿಸ್ತಿಲ್ಲ ಅಂತ ಹೇಳಿದ್ರೆ ಹೊರಟಿದ್ರಲ್ಲ, ನಾವು ಹೋರಾಟವೇ ನಮ್ದು. ಇನ್ನೂ 16 ಬಂದ್ ಮಾಡ್ತೀವಿ, 16 ರಸ್ತೆ ಬಂದ್ ಸ್ಕೂಲ್ಗಳನ್ನು ಮಾಡಲೇಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ನಮ್ಮ ಮಂಡ್ಯದ ಪ್ರತಿನಿಧಿ ಸುನಿಲ್ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಎಂಇಎಸ್ ಸಂಘಟನೆ ನಿಷೇಧ, ಇದ್ರ ಜೊತೆಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಇವತ್ತು ಕರ್ನಾಟಕ ಬಂದ್ ಕರೆ ನೀಡಿರುವಂತದ್ದು. ಈ ನಿಟ್ಟಲ್ಲಿ ಇವತ್ತು ಈಗಾಗಲೇ ಮಂಡ್ಯದಲ್ಲಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಬಂದ್ಗೆ ಪೂರಕವಾಗಿ ಸಾಕಷ್ಟು ಸಂಘಟನೆಗಳು ಹೆದ್ದಾರಿಗೆ ಇಳಿದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಂದಷ್ಟು ದೃಶ್ಯಗಳನ್ನ ತೋರಿಸ್ತೀನಿ, ನೀವೀಗ ಗಮನಿಸಬಹುದು. ಬೆಳಗ್ಗೆನೆ ಇವತ್ತು ಮಂಡ್ಯದ ಸಂಜೆಯ ವೃತ್ತದಲ್ಲಿ ಸಾಕಷ್ಟು ಹೋರಾಟಗಾರರು ಒಣ ಹುಲ್ಲು ಹಾಗೆ ಹಸಿ ಹುಲ್ಲನ್ನ ತಲೆಯ ಮೇಲೆ ಹೊತ್ತು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಹಾಗೆ ಪ್ರತಿಭಟನಾಕಾರರನ್ನ ಮಾತನಾಡಿಸ್ತೀನಿ. ಇವತ್ತು ಒಣ ಹುಲ್ಲು ಮತ್ತೆ ಹಸಿ ಹುಲ್ಲನ್ನ ತಲೆ ಮೇಲೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರಿ, ಯಾವ ಕಾರಣಕ್ಕೆ?
ಇಂದು ಒಣಹುಲ್ಲು ಹಸಿ ಹುಲ್ಲಿನ ಹೋರಾಟ ಯಾಕೆ ಅಂತ ಹೇಳಿದ್ರೆ ಬೆಂಗಳೂರು ಮಂಡ್ಯ ನಗರ ಜನ ಹಸಿವಾಗಿದ್ದಾರೆ. ಹಸಿರಾಗಿ ಅಲ್ಪ ಸ್ವಲ್ಪ ಹಸಿರಾಗಿ ಮಾಡ್ಕೊಂಡಿದೀವಿ. ನೀವು ಬೆಂಗಳೂರು ನಗರದ ಕುಡಿಯುವ ನಗರ ಜನರಿಗೆ ಕುಡಿಯುವ ನೀರಿನ ಯೋಜನೆ ಅಂತೇಳಿ 7.5 TMC ನೀರನ್ನ ತೆಗೆದುಕೊಂಡು ಹೋಗ್ತಾ ಇದ್ದೀರಾ. ಈ TMC ನೀರನ್ನ ಯಾವ ಉದ್ದೇಶಕ್ಕೆ ತಗೊಂಡು ಹೋಗ್ತಾ ಇದ್ದೀರಿ? ಮಂಡ್ಯ ಜಿಲ್ಲೆಯ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಇಂಥ ಸಂಕಷ್ಟದಲ್ಲಿರುವ ಸಂದರ್ಭದಲ್ಲಿ ಬೆಳೆಗಳನ್ನೇ ಬೆಳೆಯಕ್ಕಾಗದಿರೋ ಸಂದರ್ಭದಲ್ಲಿ ನೀವು 6ನೇ ಹಂತ ಯೋಜನೆ ಯಾಕೆ ಉದ್ಘಾಟನೆ ಮಾಡ್ತಾ ಇದ್ದೀರಿ? ಯಾರನ್ನ ಕೇಳಿ ಯಾರಪ್ಪಂದು ಅಂತೇಳಿ ಈ ಯೋಜನೆ ತೆಗೆದುಕೊಳ್ತಿದ್ದೀರಿ? ಕರ್ನಾಟಕ ರಾಜ್ಯದ ಮತವನ್ನ ಪಡೆದಿದ್ದೀರಲ್ಲ, ನಿಮ್ಮ ಈ ಜಿಲ್ಲೆಯ ಈ ರಾಜ್ಯದ ಋಣ ನೀವು ಏನ್ ತೀರ್ಸಿದಿರಿ ಅನ್ನುವಂಥದ್ದನ್ನ ಬಹಿರಂಗ ಪಡಿಸಬೇಕು ಅನ್ನೋ ಆಗ್ರಹವನ್ನ ಕನ್ನಡ ಸೇನೆ ಮಾಡ್ತಾ ಇದೆ. ಇದು ಜನರಗೋಸ್ಕರ ನಡೀತಿರುವ ಬಂದ್, ಇದು ಜನರ ಕನ್ನಡ ಅಭಿವೃದ್ಧಿಗಾಗಿ ನಡೀತಿರುವ ಬಂದ್. ಮಂಡ್ಯ ಜಿಲ್ಲೆ ಸಂಪೂರ್ಣ ಬಂದ್ಗೆ ಯಶಸ್ವಿಯಾಗಿದೆ. ಹಾಗೆ ರೈತರು ಕೂಡ ಈ ಒಂದು ಪ್ರತಿಭಟನೆಗೆ ಬೆಂಬಲವನ್ನ ಕೊಟ್ಟಿರುವಂತದ್ದು. ರೈತರು ಕೂಡ ಇಲ್ಲಿದ್ದಾರೆ. ಈ ಒಂದು ಪ್ರತಿಭಟನೆಗೆ ಯಾಕೆ ಬೆಂಬಲವನ್ನು ಕೊಟ್ಟಿದ್ದೀರಿ ನೀವು? ಸರ್, ಏನು ಬೆಳಗಾಮಲ್ಲಿ ಮರಾಠಿಗರು ಏನು ಕನ್ನಡಿಗರ ಮೇಲೆ ಕನ್ನಡದ ಬಸ್ಸನ್ನು ತಡೆದು ಕನ್ನಡದ ಬಸ್ಸಲ್ಲಿ ಇದ್ದಂತ ಪ್ರಯಾಣಿಕರು ಮತ್ತು ಡ್ರೈವರು ಕಂಡಕ್ಟರ್ಗಳಿಗೆ ಮಸಿ ಬಡ್ದು ಅವಹೇಳನಕಾರಿಯಾಗಿ ನಡ್ಕೊಂಡ್ರಲ್ಲ, ಅದು ನಿಜವಾಗ್ಲೂ ಕನ್ನಡದ ಜಲ ನೆಲ ಏನೇ ವಿಚಾರ ಬರಲಿ, ಇಲ್ಲಿನ ನೆಲನೇ ಆಗ್ಲಿ ಜಲನೇ ಆಗ್ಲಿ, ಜಲದ ವಿಚಾರ ಬರಲಿ ನೆಲದ ವಿಚಾರ ಬರಲಿ, ಸಂಘಟನೆ ಕನ್ನಡ ಪರ ಹೋರಾಟವಾಗಿ ನಾವು ಬೆಂಬಲ ನೀಡ್ತಾವಿ ಸರ್. ಇದು ರೈತರು ಕೂಡ ಹೇಳ್ತಾ ಇರುವಂತದ್ದು. ಹಾಗೆ ನೋಡ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಹೋರಾಟಗಾರರು ಇವತ್ತು ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಕುಳಿತುಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದು ಮಂಡ್ಯದ ಸಂಜೆಯ ಸರ್ಕಲ್ ಅಂದ್ರೆ ಸಂಜೆಯ ವೃತ್ತ ಏನಿದೆ, ಈ ವೃತ್ತದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇರುವಂತದ್ದು. ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಬೆಳಗಾವಿಯಲ್ಲಿ ನಡೆದಂತ ಏನು MES ಪುಂಡರ ದೌರ್ಜನ್ಯ, ಅದ್ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಈ ಒಂದು ಉಗ್ರವಾದಂತಹ ಪ್ರತಿಭಟನೆಯನ್ನ ಈ ಒಂದು ಪ್ರತಿಭಟನಾಕಾರರು ಮಾಡ್ತಾ ಇರುವಂತದ್ದು. ಬರೀ ಕನ್ನಡ ಪರ ಸಂಘಟನೆಗಳಲ್ಲದೆ ರೈತರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ತಮ್ಮ ಬೇಡಿಕೆಗಳು ಈಡೇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಇವತ್ತು ಬೆಳ್ಳಂಬೆಳಗ್ಗೆ ರಸ್ತೆಗೆ ಇಳಿದು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಈ ಒಂದು ಸಂಜೆಯ ವೃತ್ತದಲ್ಲಿ ಜಮಾಯಿಸಿರುವಂತದ್ದು. ಏನ್ ಇವತ್ತಿನ ಬಂದ್ಗೆ ಏನ್ ಕರೆ ನೀಡಲಾಗಿತ್ತು ಅಂದ್ರೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು. ಈ ನಿಟ್ಟಿನಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಮಂಡ್ಯದ ಸಂಜೆಯ ವೃತ್ತದಲ್ಲಿ ಈ ರೀತಿಯಾದಂತ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಮಂಡ್ಯದಿಂದ ಸುನಿಲ್ ಗೌಡ, ನ್ಯೂಸ್ 18. ಬಂದ್ ಹಿನ್ನೆಲೆಯಲ್ಲಿ ಮಂಡ್ಯದ ಸಂಜಯ ವೃತ್ತದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು. ರೈತರು ಕನ್ನಡ ಪರ ಸಂಘಟನೆಗಳಿಂದ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿತ್ತು. ಬಂದ್ಗೆ KSRTC ಬಸ್ ಚಾಲಕ ನಿರ್ವಾಹಕ ಸಾಥ್ ಕೊಟ್ಟಿದ್ದಾರೆ. ಹೆದ್ದಾರಿಯಲ್ಲಿ ಬಸ್ ನಿಲ್ಲಿಸಿ ಹೋರಾಟದಲ್ಲಿ ಸಿಬ್ಬಂದಿ ಭಾಗಿಯಾಗಿದ್ದಾರೆ. ಕನ್ನಡ ಪರ ಸಂಘಟನೆಯವರು ರೈತ ಸಂಘಟನೆಯವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಬಂದ್ ಮಾಡಿ ಈ ಸಂದರ್ಭದಲ್ಲಿ KSRTC ಬಸ್ನ ಚಾಲಕ ನಿರ್ವಾಹಕ ಕೂಡ ಈ ಬಂದ್ನಲ್ಲಿ ಭಾಗಿಯಾಗಿದ್ದಾರೆ. ಅವರು ಕೂಡ ಬೆಂಬಲವನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಮೈಸೂರು ಕಡೆ ತೆರಳ್ತಾ ಇದ್ದಂತ KSRTC ಬಸ್ ಅವರು ಬಸ್ ಅನ್ನ ನಿಲ್ಲಿಸಿ ಬೆಂಬಲವನ್ನ ಕೊಟ್ರಲ್ಲ, ಇಂದು ಕೆಲಸ ಮಾಡ್ತಾ ಇದ್ದೇವೆ ಆದ್ರೆ ನಮಗಾಗಿ ನಡೀತಾ ಇರುವಂತ ಬಂದ್ ನಮ್ಮ ಬೆಂಬಲ ಇದೆ. MES ಪುಂಡರಿಂದ ನಮ್ಮ ಮೇಲೂ ಕೂಡ ಅನೇಕ ಬಾರಿ ದಬ್ಬಾಳಿಕೆ ನಡೆದಿದೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಚಾಲಕ ಹಾಗೂ ನಿರ್ವಾಹಕ. ಹೀಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರಲ್ಲ, ಪ್ರತಿಭಟನಾಕಾರರ ಜೊತೆ ಅಲ್ಲಿ ಚಾಲಕ ಮತ್ತು ನಿರ್ವಾಹಕ ಆ ಒಂದು ಕನ್ನಡದ ಶಾಲುಗಳನ್ನ ಹಾಕೊಂಡು ಅವರು ಪ್ರತಿಭಟನೆಯಲ್ಲಿ ಭಾಗಿಯಾದರು. ವಿಜಯಪುರ ಜಿಲ್ಲೆಯಲ್ಲಿ ಬಂದ್ಗೆ ನೀರಸ ಪ್ರತಿಕ್ರಿಯೆ ಎಂದಿನಂತೆ ಸಹಜ ಸ್ಥಿತಿಯಲ್ಲಿದೆ. ವಿಜಯಪುರ ಜಿಲ್ಲೆ ಎಂದಿನಂತೆ ಸರ್ಕಾರಿ ಹಾಗೂ ಖಾಸಗಿ ಬಸ್ಗಳ ಸಂಚಾರ ಇದೆ. ಮಾರುಕಟ್ಟೆಗಳಲ್ಲೂ ಸಹ ಎಂದಿನಂತೆ ವ್ಯಾಪಾರ ವಹಿವಾಟು ಇರುವಂಥದ್ದು. ಕನ್ನಡ ಪರ ಸಂಘಟನೆಗಳಿಂದ ಸಾಂಕೇತಿಕವಾಗಿ ಬೆಂಬಲ, ನೈತಿಕ ಬೆಂಬಲ ಅಷ್ಟೇ. ಸೊ ಹೀಗಾಗಿ ಅಲ್ಲಿ ಯಾವುದೇ ರೀತಿಯಾದಂಥ ಎಫೆಕ್ಟ್ ತಟ್ಟಿಲ್ಲ. ವಿಜಯಪುರದಲ್ಲೂ ಕೂಡ ಕರ್ನಾಟಕ ಬಂದ್ ಎಫೆಕ್ಟ್ ಇಲ್ಲ. ಎಂದಿನಂತೆ ಬಸ್ ಆಟೋ ಸಂಚಾರ ಇದೆ. ಮಾರುಕಟ್ಟೆಗಳು ಓಪನ್ ಆಗಿರುವಂಥದ್ದು, ಅಂಗಡಿ ಮುಂಗಟ್ಟುಗಳು ಕೂಡ ಓಪನ್ ಆಗಿದ್ದಾವೆ. ಎಲ್ಲೂ ಕೂಡ ಏನು ಪ್ರಾಬ್ಲಮ್ ಆಗಿಲ್ಲ. ವಿಜಯಪುರದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಗುರುರಾಜ್ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬೋಣ. ಕನ್ನಡ ಪರ ಸಂಘಟನೆಗಳು ನೀಡಿರುವಂತಹ ಕರ್ನಾಟಕ ಬಂದ್ ಕರೆಗೆ ವಿಜಯಪುರದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿರುತ್ತದೆ.
ನಾವೀಗ ವಿಜಯಪುರದ ಕೇಂದ್ರ ಬಸ್ ನಿಲ್ದಾಣದ ಬಳಿ ಇರುವಂಥದ್ದು. ಇಲ್ಲಿ ನೋಡ್ತಿರ್ಬೋದು ವಿಜಯಪುರದಲ್ಲಿ ಯಾವುದೇ ರೀತಿಯ ಬಂದ್ ಆಚರಣೆ ಮಾಡಲಾಗ್ತಿಲ್ಲ. ಕಾರಣ ಅಷ್ಟೇ, ಕರ್ನಾಟಕ ಬಂದ್ಗೆ ಏನು ಕನ್ನಡ ಪರ ಸಂಘಟನೆಗಳು ಕರೆ ನೀಡಿವೆ, ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲಿ ಜನರಿಗೆ ಇಲ್ಲ. ಹಾಗಾಗಿ ಅವರು ಅದ್ರ ಬಗ್ಗೆ ಅಷ್ಟೊಂದು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇಲ್ಲ. ಮತ್ತೊಂದು, ಇಲ್ಲಿ ಸ್ಥಳೀಯ ಕನ್ನಡ ಪರ ಸಂಘಟನೆ ಮುಖಂಡರು ಸಹಿತ ಯಾವುದೇ ರೀತಿಯ ಬೆಂಬಲ ವ್ಯಕ್ತಪಡಿಸ್ತಾ ಇಲ್ಲ. ಕೇವಲ ನೈತಿಕವಾಗಿ ನಾವು ಬೆಂಬಲ ವ್ಯಕ್ತಪಡಿಸ್ತೇವೆ, ಆದರೆ ಬಂದ್ಗೆ ನಮ್ಮ ಸಪೋರ್ಟ್ ಇಲ್ಲ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಇವತ್ತು ಏನು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ, ಅದು ವಿಜಯಪುರದಲ್ಲಿ ಸಂಪೂರ್ಣವಾಗಿ ನೀರಸ ಪ್ರತಿಕ್ರಿಯೆ ಇರುವಂಥದ್ದು. ಬಸ್ ನಿಲ್ದಾಣದಲ್ಲಿ ಎಂದಿನಂತೆ ಬಸ್ ಸಂಚಾರ ಇರುವಂಥದ್ದು. ರಾಜ್ಯ, ಅಂತಾರಾಜ್ಯ ಮತ್ತು ಜಿಲ್ಲಾ ವ್ಯಾಪ್ತಿಯಲ್ಲಿ ಸಂಚರಿಸುವ ಎಲ್ಲ ಬಸ್ಗಳ ಸಂಚಾರ ಎಂದಿನಂತೆ ಇರುವಂಥದ್ದು. ಅದ್ರ ಜೊತೆಗೆ ಅಂಗಡಿ ಮುಂಗಟ್ಟುಗಳು ಸಹಿತ ಸಂಪೂರ್ಣವಾಗಿ ಓಪನ್ ಆಗಿರುವಂಥದ್ದು ನೋಡ್ಬೋದು. ಈಗ ಬೆಳಗಿನ ಜಾವ ಇರೋ ಕಾರಣ ಈಗಷ್ಟೇ ಓಪನ್ ಆಗ್ತಾ ಇರುವಂಥದ್ದು, ಮತ್ತು ಶನಿವಾರ ಇರೋ ಕಾರಣದಾಗಿ ಸ್ವಲ್ಪ ತಡವಾಗಿ ಓಪನ್ ಆಗ್ತಿದೆ ಅನ್ನೋದು ಬಿಟ್ಟರೆ ಎಂದಿನಂತೆ ಸಂಚಾರ ಇರುವಂಥದ್ದು. ಎಲ್ಲ ರೀತಿಯ ಹೋಟೆಲ್ಗಳಾಗಿರ್ಬೋದು, ಮೆಡಿಕಲ್ ಸ್ಟೋರ್ಗಳಾಗಿರ್ಬೋದು, ಟ್ರಾವೆಲ್ಸ್ಗಳು ಎಲ್ಲವೂ ಸಹಿತ ಎಂದಿನಂತೆ ಓಪನ್ ಆಗ್ತಾ ಇರುವಂಥದ್ದು. ಜೊತೆಗೆ ಹೋಟೆಲ್ಗಳು ಸಹಿತ ಎಂದಿನಂತೆ ಓಪನ್ ಆಗ್ತಾ ಇದೆ ಅಂತಿದೆ. ಆರಂಭದಲ್ಲಿ ಬಂದಿರುತ್ತೆ, ಹಾಗಾಗಿ ಬಂದ್ ಆಚರಣೆ ಮಾಡಿದರೆ ಹೇಗೆ ಅಂತೇಳಿ ಒಂದು ಆತಂಕ ಇತ್ತು. ಆದರೆ ಕನ್ನಡ ಪರ ಸಂಘಟನೆಗಳು ಯಾವುದೇ ರೀತಿ ಬೆಂಬಲವನ್ನು ವ್ಯಕ್ತಪಡಿಸದೇ ಇರೋದ್ರಿಂದ, ಅಂದರೆ ಜಿಲ್ಲಾ ಮಟ್ಟದ ಮುಖಂಡರು ಬೆಂಬಲ ವ್ಯಕ್ತಪಡಿಸದೇ ಇರೋ ಕಾರಣದಿಂದಾಗಿ ಬೆಳಗ್ಗೆಯಿಂದನೇ ಎಲ್ಲವೂ ಸಂಚಾರ ಆರಂಭ ಆಗಿರುವಂಥದ್ದು. ಆಟೋ ಸಂಚಾರವಂತೂ ಪ್ರತಿದಿನಕ್ಕಿಂತ ಇವತ್ತು ಸ್ವಲ್ಪ ಜಾಸ್ತಿನೇ ಇದೆ ಅಂಥೇಳಿ, ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಜನರು ಸಹಿತ ಆಗಮಿಸ್ತಾ ಇದ್ದಾರೆ ಮತ್ತು ಹೋಗ್ತಾ ಇದ್ದಾರೆ. ಹಾಗಾಗಿ ಸಂಚಾರ ಎಂದಿನಂತೆ ಇರುವಂಥದ್ದು. ಹೋಟೆಲ್ಗಳು ಸಹಿತ ಎಂದು ಆರಂಭ ಆಗಿರುವಂಥದ್ದು. ವಿಜಯಪುರ ಜಿಲ್ಲೆಯಲ್ಲಿ ಬಂದ್ ಇದೆ ಇಲ್ಲ ಅನ್ನೋದು ಕನ್ಫ್ಯೂಷನ್ ಸಹಿತ ಇಲ್ಲಿ ಜನರಿಗೆ ಇರುವಂಥದ್ದು. ಯಾಕಂದರೆ ಇಲ್ಲಿ ಸ್ಥಳೀಯರು ಬೆಂಬಲ ಕೊಡದೇ ಇರೋ ಕಾರಣದಿಂದಾಗಿ, ಮತ್ತು ಇತ್ತೀಚೆಗೆ ಕನ್ನಡ ಪರ ಸಂಘಟನೆಗಳು ಏನು ತೆಲಂಗಾಣಕ್ಕೆ ನೀರು ಬಿಟ್ಟಿತ್ತು, ಆ ವಿಚಾರದಲ್ಲಿ ಯಾವುದೇ ರೀತಿ ಬೆಂಬಲ ವ್ಯಕ್ತಪಡಿಸೋ ಕಾರಣ ಮತ್ತು ಆ ಬಗ್ಗೆ ಮಾತನಾಡೋ ಕಾರಣದಿಂದಾಗಿ ಈ ಭಾಗದ ಜನರಲ್ಲಿ ಒಂದು ಆಕ್ರೋಶ ಇರುವಂಥದ್ದು. ಕೇವಲ ಆ ಭಾಗದಲ್ಲಿ ಮಾತ್ರ ಏನಾದರೂ ಸಮಸ್ಯೆ ಆದರೆ ಇವರು ಮಾತಾಡ್ತಾರೆ. ತೆಲಂಗಾಣಕ್ಕೆ ನೀರು ಬಿಟ್ಟರೆ ಇಷ್ಟೆಲ್ಲ ಹೋರಾಟ ಆದರೂ ಸಹಿತ ಒಬ್ಬರು ಕನ್ನಡ ಪರ ಸಂಘಟನೆಯವರು ನಮ್ಮ ಬೆಂಬಲಕ್ಕೆ ಬರಲಿಲ್ಲ ಅಂಥೇಳಿ ಒಂದು ಆಕ್ರೋಶ ಈ ಭಾಗದ ರೈತರಲ್ಲಿ ಇರುವಂಥದ್ದು. ಹಾಗಾಗಿ ಆ ಒಂದು ಕಾರಣ ಸಹಿತ ಇರ್ಬೋದು, ಇಲ್ಲಿ ಹೆಚ್ಚಾಗಿ ಬೆಂಬಲ ವ್ಯಕ್ತವಾಗ್ತಾ ಇಲ್ಲ. ಹಾಗಾಗಿ ಒಟ್ಟಾರೆ ಹೇಳೋದಾದರೆ ವಿಜಯಪುರ ಜಿಲ್ಲೆಯನ್ನು ನೋಡೋದಾದರೆ ಮತ್ತು ವಿಜಯಪುರ ನಗರದಲ್ಲಿ ನೋಡೋದಾದರೆ ಕರ್ನಾಟಕ ಬಂದ್ಗೆ ಯಾವುದೇ ರೀತಿಯ ಬೆಂಬಲ ವ್ಯಕ್ತವಾಗ್ತಾ ಇದ್ದಿಲ್ಲ. ಜೊತೆಗೆ ಇಲ್ಲಿ ಯಾರೋ ಅವರಿಗೆ ಸಪೋರ್ಟ್ ಸಹಿತ ಮಾಡಿಲ್ಲ. ಒಂದು ನೈತಿಕ ಬೆಂಬಲವನ್ನು ಕೊಡ್ತೇವೆ ಅಂತ ಹೇಳೋದನ್ನು ಹೊರತುಪಡಿಸಿದರೆ ಅಟ್ಲೀಸ್ಟ್ ಆಗಿ ಬಂದು ಇಲ್ಲಿ ಹೋರಾಟವನ್ನಾದರೂ ಮಾಡ್ಬೋದಾಗಿತ್ತು. ಅದೇ ರೀತಿ ಯಾವುದೂ ಸಹಿತ ಇಲ್ಲ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಬಂದ್ ಆಚರಣೆ ಮಾಡ್ತಾ ಇಲ್ಲ. ಜೊತೆ ಜನರು ಸಹಿತ ಅದ್ರ ಬಗ್ಗೆ ಬಹಳಷ್ಟು ತಲೆ ಕೆಡಿಸ್ಕೊಂಡು ಕಾಣಿಸ್ತಾ ಇಲ್ಲ. ಎಂದಿನಂತೆ ಸಹಜವಾಗಿ ಇವತ್ತು ಬಂದ್ ಇದೆ ಇಲ್ಲ ಅನ್ನೋ ಕನ್ಫ್ಯೂಷನ್ ವಿಜಯಪುರದಲ್ಲಿ ಇರುವಂಥದ್ದು. ಹಾಗಾಗಿ ಎಂದಿನಂತೆ ಸಹಜವಾಗಿ ವಿಜಯಪುರ ಇರುವಂಥದ್ದು. ಕರ್ನಾಟಕ ರಕ್ಷಣಾ ವೇದಿಕೆಗಳು ಸೇರಿದಂತೆ ಏನು ಕರ್ನಾಟಕದ ಕನ್ನಡ ಪರ ಸಂಘಟನೆಗಳು ಕರೆಯನ್ನು ನೀಡಿವೆ, ಅವಕ್ಕೆ ಕೇವಲ ನಾಮಕಾವಸ್ಥೆ ಮಾತ್ರ ಅವರು ಬೆಂಬಲವನ್ನು ವ್ಯಕ್ತಪಡಿಸಿದರೆ ಯಾವುದೇ ರೀತಿ ಸಪೋರ್ಟನ್ನು ಇಲ್ಲಿ ಮಾಡ್ತಾ ಇಲ್ಲ. ಗುರುರಾಜ್, ನ್ಯೂಸ್ 18 ಕನ್ನಡ, ವಿಜಯಪುರ. ಇನ್ನು ರಾಯಚೂರಿನಲ್ಲೂ ಕೂಡ ಅಷ್ಟೇ ಕರ್ನಾಟಕ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಉಸ್ಮಾನಿಯಾ ತರಕಾರಿ ಮಾರುಕಟ್ಟೆ ಸಂಪೂರ್ಣವಾಗಿ ಬಂದ್ ಆಗಿದೆ. ಎಂದಿನಂತೆ ರಸ್ತೆಗಿಳಿದು ಸಂಚರಿಸ್ತಾ ಇರುವಂಥದ್ದು ವಾಹನಗಳು. ಆದರೆ ಮಾರ್ಕೆಟ್ ಮಾತ್ರ ಬಂದ್ ಆಗಿದೆ. ಬಟ್ ವಾಹನ ಸಂಚಾರ ಎಂದಿನಂತೆ ಇದೆ. ಬಂದ್ಗೆ ಬೆಂಬಲಿಸುವಂತೆ ಜನರಲ್ಲಿ ವರ್ತಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬಂದ್ಗೆ ಬೆಂಬಲ ಕೊಡಿ ಅಂತ ವರ್ತಕರೇ ಮನವಿ ಮಾಡಿಕೊಂಡಿದ್ದಾರೆ. ರಾಯಚೂರು ಜಿಲ್ಲೆಗೆ ಏಮ್ಸ್ ನೀಡುವಂತೆ ಒತ್ತಾಯ. ಈ ವೈಶಿಷ್ಟ್ಯ ನೋಡಿ, ಕರ್ನಾಟಕ ಬಂದ್ನ ಸಂದರ್ಭದಲ್ಲಿ ಅವರವರ ಜಿಲ್ಲೆಗೆ ಬೇಕಾಗಿರುವಂಥದ್ದನ್ನ ಆಗ್ರಹಿಸ್ತಾ ಕರ್ನಾಟಕ ಬಂದನ್ನ ಅವರು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಅವಾಗಲೇ ತೋರಿಸ್ತಾ ಇದ್ವಿ ಮಂಡ್ಯದವರು ಹೇಳ್ತಾ ಇದ್ರು, ಅಲ್ಲಿ ಅವರ ಒಂದು ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಬಂದನ್ನ ಮಾಡ್ತಾ ಇದ್ದೀವಿ, ಬಂದ್ಗೆ ಬೆಂಬಲವನ್ನ ಕೊಡಬೇಕು ಅಂತ ಕೇಳ್ತಾ ಇದ್ರು. ಇಲ್ಲಿರುವಂಥವ್ರು ಏಮ್ಸ್ ನೀಡುವಂತೆ ರಾಯಚೂರು ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಕರ್ನಾಟಕ ಬಂದ್ನ ಸಂದರ್ಭದಲ್ಲಿ ಆ ವಿಚಾರವನ್ನ ಪ್ರಮುಖವಾಗಿ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ ರಾಯಚೂರಿನ ಪ್ರತಿಭಟನಾಕಾರರು. ಅಲ್ಲಿ ಯಾವ ರೀತಿಯಾಗಿ ಬಂದ್ ಮಾಡಲಾಗ್ತಾ ಇದೆ, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ರಾಯಚೂರಿನ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್. ನೋಡೋಣ. ಕನ್ನಡಿಗರ ಮೇಲೆ ಮರಾಠಿ ಪುಂಡರ ಹಲ್ಲೆಯನ್ನು ಖಂಡಿಸಿ ಇವತ್ತೇನು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಗಡಿ ಜಿಲ್ಲೆಯಾಗಿರ್ತಕ್ಕಂಥ ರಾಯಚೂರು ಜಿಲ್ಲೆಯಲ್ಲಿ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಒಂದು ಕಡೆ ಖಾಸಗಿ ಬಸ್ಗಳು ಸೇರಿದಂತೆ ಇವತ್ತು ಸರ್ಕಾರಿ ಬಸ್ಗಳು ಮತ್ತು ಖಾಸಗಿ ವಾಹನಗಳು ಕೂಡ ಸಂಚಾರ ಒಂದು ಕಡೆ ಸುಗಮವಾಗಿದ್ದರೆ, ಮತ್ತೊಂದು ಕಡೆ ಇವತ್ತು ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಉಸ್ಮಾನಿಯಾ ಮಾರುಕಟ್ಟೆ ಏನಂತೇಳಿ ತರಕಾರಿ ಮಾರುಕಟ್ಟೆ ಏನಿದೆ, ಆ ಮಾರುಕಟ್ಟೆ ಇವತ್ತು ಸಂಪೂರ್ಣವಾಗಿ ಬಂದ್ ಆಗಿದೆ. ಕರ್ನಾಟಕ ಬಂದ್ಗೆ ಕರೆ ನೀಡಿರ್ತಕ್ಕಂತಹ ಕನ್ನಡ ಪರ ಸಂಘಟನೆಗಳ ಈ ಒಂದು ಬಂದ್ಗೆ ನಮ್ಮ ಬೆಂಬಲ ಇದೆ ಎನ್ನುವಂತಹ ನಿಟ್ಟಿನಲ್ಲಿ ಇವತ್ತು ತರಕಾರಿ ಮಾರುಕಟ್ಟೆಯನ್ನು ಬಂದ್ ಮಾಡಿ ಇವತ್ತು ವ್ಯಾಪಾರವನ್ನು ವರ್ತಕರು ಸ್ಥಗಿತಗೊಳಿಸಿರ್ತಕ್ಕಂಥ ದೃಶ್ಯಗಳನ್ನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತೊಂದು ಕಡೆ ಗಡಿ ಜಿಲ್ಲೆಯಾಗಿರೋದ್ರಿಂದ ರಾಯಚೂರು ಜಿಲ್ಲೆ ಇವತ್ತು ಅನೇಕ ಆರೋಗ್ಯ ಸಮಸ್ಯೆಗಳಿಂದ ವಂಚಿತವಾಗಿದೆ. ಹಾಗಾಗಿ ಇಲ್ಲಿಗೊಂದು ಏಮ್ಸ್ ಅನ್ನು ಮಂಜೂರು ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸಾವಿರಾರು ದಿನಗಳಿಂದ ಇವತ್ತೇನು ಪ್ರತಿಭಟನೆ ನಡೀತಾ ಇದೆ, ಆ ಒಂದು ಪ್ರತಿಭಟನೆಯ ಹೋರಾಟ ಸಮಿತಿಯವರು ಕೂಡ ಇವತ್ತು ಬಂದ್ಗೆ ಬೆಂಬಲವನ್ನು ನೀಡಿದ್ದಾರೆ. ಮತ್ತೊಂದು ಕಡೆ ಕನ್ನಡ ಪರ ಸಂಘಟನೆಯಾಗಿರ್ತಕ್ಕಂತಹ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡ ಬಣದಿಂದಲೂ ಕೂಡ ಇವತ್ತಿಗೆ ಬಂದ್ಗೆ ಬೆಂಬಲವನ್ನು ನೀಡಿದ್ದಾರೆ. ಈಗಾಗಲೇ ನಿನ್ನೆ ಇವತ್ತು ಯಾವುದೇ ಒತ್ತಾಯಪೂರ್ವಕವಾಗಿ ಬಂದ್ಗೆ ಒಂದು ಬೆಂಬಲವನ್ನು ಮಾಡಬೇಡಿ, ನಿಮ್ಮ ಮನಸ್ಸಿಚ್ಛೆಯಾಗಿ ಇವತ್ತು ಬಂದ್ಗೆ ಬೆಂಬಲವನ್ನು ಕೊಡಿ ಎನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕರವೆಯವರು ಹೂವನ್ನು ನೀಡಿ ಇವತ್ತು ವರ್ತಕರಿಗೆ, ಸಾರ್ವಜನಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಹೂಗಳನ್ನು ನೀಡಿ ಇವತ್ತು ಬಂದ್ಗೆ ಬೆಂಬಲಿಸುವಂತೆ ನಿನ್ನೆ ಕೇಳಿಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಕೆಲವರು ಇವತ್ತು ಸ್ವಯಂ ಪ್ರೇರಿತವಾಗಿ ಅಂಗಡಿಗಳ ಮುಂಗಟ್ಟುಗಳನ್ನು ಬಂದ್ ಮಾಡಿ ಇವತ್ತು ಕರ್ನಾಟಕ ಬಂದ್ಗೆ ಬೆಂಬಲವನ್ನು ನೀಡಿದ್ದಾರೆ. ಮತ್ತೊಂದು ಕಡೆಗೆ ಕೆಲವರು ಇವತ್ತು
ಈ ಒಂದು ಬಂದ್ಗೆ ಬೆಂಬಲವನ್ನು ನೀಡದೆ ಇವತ್ತು ಅಂಗಡಿ ಮುಂಗಟ್ಟುಗಳನ್ನು ಕೆಲವರು ತೆರೆದುಕೊಂಡು ಕೂತಿದ್ದಾರೆ. ಹೀಗಾಗಿ ಇವತ್ತು ಕರ್ನಾಟಕ ಗಡಿಭಾಗದ ಜಿಲ್ಲೆಯಾಗಿರ್ತಕ್ಕಂಥ ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ಈ ಒಂದು ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿರ್ತಕ್ಕಂಥದ್ದು. ಇವತ್ತು ಸಾರ್ವಜನಿಕರು ಬೇರೆ ಬೇರೆ ಜಿಲ್ಲೆಗಳಿಂದ ಜಿಲ್ಲೆಗೆ ಬಂದಿರತಕ್ಕಂಥ ಸಾರ್ವಜನಿಕರು ಪ್ರಯಾಣಿಕರಿಗೆ ತೊಂದರೆ ಆಗಬಾರದು ಎನ್ನುವಂಥ ನಿಟ್ಟಿನಲ್ಲಿ ಬಸ್ನ ಸಂಚಾರ ಇವತ್ತು ಎಂದಿನಂತೆ ಇದೆ. ಕರವೇ ರಕ್ಷಣಾ ವೇದಿಕೆ ಅವರು ಹೇಳಿದಂತೆ ಮತ್ತು ಏಮ್ಸ್ ಹೋರಾಟ ಸಮಿತಿಯವರು ಹೇಳಿದಂತೆ ಇವತ್ತು ನಗರದ ಅನೇಕ ಕಡೆ ಇವತ್ತು ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸುವುದಾಗಿ ಹೇಳಿದ್ದಾರೆ. ಹೀಗಾಗಿ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಆಟೋ ಚಾಲಕರಾಗಿರ್ಬೋದು, ಖಾಸಗಿ ವಾಹನಗಳ ಮಾಲೀಕರಾಗಿರ್ಬೋದು ಎಲ್ಲವೂ ಕೂಡ ಇವತ್ತು ಸುಗಮವಾಗಿ ಸಂಚಾರವನ್ನು ಎಂದಿನಂತೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಗಡಿ ಜಿಲ್ಲೆಯಾಗಿರ್ತಕ್ಕಂಥ ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ಕರ್ನಾಟಕ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ರಾಯಚೂರಿನಿಂದ ವಿಶ್ವನಾಥ್ ಹೂಗಾರ್, ನ್ಯೂಸ್ 18. ಕರ್ನಾಟಕ ಬಂದ್ಗೆ ಗದಗ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂಥ ಬೆಂಬಲ ಸಿಗ್ತಾ ಇಲ್ಲ. ಗದಗದಲ್ಲಿ ಎಂದಿನಂತೆ ಸಂಚರಿಸ್ತಾ ಇರುವಂಥದ್ದು ವಾಹನಗಳು, ಜನರ ಓಡಾಟ ಇದೆ. ಹಾಗೆ ಮಾರ್ಕೆಟು ಕೂಡ ಓಪನ್ ಆಗಿರುವಂಥದ್ದು. ಜನಜೀವನ ಯಥಾಸ್ಥಿತಿಯಲ್ಲಿದೆ. ಬೆಳಗ್ಗೆ 10 ಗಂಟೆ ನಂತರ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸದ್ಯ ಗದಗ ಜಿಲ್ಲೆಯಲ್ಲಿ ಯಾವುದೇ ಬಂದ್ ಬಿಸಿ ತಟ್ಟಿಲ್ಲ. ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ನಮ್ಮ ಗದಗದ ಪ್ರತಿನಿಧಿ ಸಂತೋಷ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾನೆ. ಇಂದು ಕರ್ನಾಟಕ ಬಂದ್ ಕರೆಗೆ ಗದಗದಲ್ಲಿಯೂ ಕೂಡ ಯಾವುದೇ ರೀತಿ ಬಂದ್ಗೆ ಪ್ರತಿಕ್ರಿಯೆ ಕೂಡ ಇಲ್ಲ, ಯಾವುದೇ ರೀತಿ ಬಂದ್ ಕೂಡ ಆಗಿಲ್ಲ. ಈಗ ಸದ್ಯ ನಾವು ಗದಗ ನಗರದ ಪಂಡಿತ್ ಪುಟ್ಟರಾಜ್ ಗವಾಯಿಗಳವರ ಬಸ್ ನಿಲ್ದಾಣದಲ್ಲಿದ್ದೀವಿ. ನಮ್ಮ ಬಲಭಾಗದಲ್ಲಿಯೂ ಕೂಡ ನೋಡ್ತಾ ಇರಬಹುದು. ಇವತ್ತು ಏನು ವಾಟ್ನಾಳ್ ನಾಗರಾಜ್ ಅವರು ಕೂಡ ಏನು ಬಂದ್ ಕರೆ ಕೊಟ್ಟಿದ್ರು, ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ರು. ಬಂದ್ ಕರೆಗೆ ಯಾವುದೇ ರೀತಿ ಗದಗದಲ್ಲಿಯೂ ಕೂಡ ಬೆಂಬಲ ಇಲ್ಲ. ಹೀಗಾಗಿ ಇವತ್ತು ಎಂದಿನಂತೆ ಏನು ವಾಹನ ಸವಾರರು ಓಡಾಟ ಆಗಿರ್ಬೋದು, ಜೊತೆಗೆ ವ್ಯಾಪಾರ ವಹಿವಾಟುಗಳಾಗಿರ್ಬೋದು, ಇನ್ನು ಸಾರಿಗೆ ಬಸ್ಗಳು ಕೂಡ ಎಂದಿನಂತೆ ಇವತ್ತು ಕಾರ್ಯಾಚರಣೆ ಕೂಡ ಈಗ ಇಳಿದಿರುವಂಥದ್ದು. ಸದ್ಯ ಗದಗ ಜಿಲ್ಲೆಯಿಂದ ಸುಮಾರು 545 ಶೆಡ್ಯೂಲ್ಗಳು ಕೂಡ ಎಂದಿನಂತೆ ಕಾರ್ಯಾಚರಣೆ ಕೂಡ ಈಗ ಆರಂಭವಾಗಿರುವಂಥದ್ದು. ಜೊತೆಗೆ ಕಾಲೇಜ್ ವಿದ್ಯಾರ್ಥಿಗಳಾಗಿರ್ಬೋದು, ವಿದ್ಯಾರ್ಥಿನಿಯರಾಗಿರ್ಬೋದು ಇವತ್ತು ಎಂದಿನಂತೆ ಸಹ ಅವರ ಶಾಲಾ ಕಾಲೇಜುಗಳಿಗೆ ತೆರಳತಕ್ಕಂಥದ್ದು. ಹೀಗೆ ಯಾವುದೇ ರೀತಿ ಇವತ್ತು ಗದಗ ಬಂದ್ಗೆ ಇಲ್ಲಿ ಯಾವುದೇ ರೀತಿ ಬೆಂಬಲ ಸಹ ಇಲ್ಲ. ಹೀಗಾಗಿ ಎಂದಿನಂತೆ ಪ್ರಯಾಣಿಕರು ಕೂಡ ಬೇರೆ ಬೇರೆ ನಗರಗಳಿಗಾಗಿರ್ಬೋದು, ಪಟ್ಟಣಗಳಿಗಾಗಿರ್ಬೋದು, ಜೊತೆಗೆ ಗ್ರಾಮೀಣ ಭಾಗಕ್ಕೂ ಕೂಡ ಹೋಗ್ತಾ ಇದ್ದಾರೆ. ಜೊತೆಗೆ ವ್ಯಾಪಾರ ವಹಿವಾಟುಗಳಿಗೂ ಕೂಡ ಪ್ರಯಾಣಿಕರು ಕೂಡ ತೆರಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇವತ್ತು ಏನು ಕರ್ನಾಟಕ ಬಂದ್ ಕರೆಗೆ ಗದಗದಲ್ಲಿ ಯಾವುದೇ ರೀತಿ ಬೆಂಬಲ ಕೂಡ ಸಿಕ್ಕಿಲ್ಲ. ಹೀಗಾಗಿ ಎಂದಿನಂತೆಯೇ ಕೂಡ ಏನು ಸಾರಿಗೆ ಇಲಾಖೆ ಸಿಬ್ಬಂದಿಗಳು ಕೂಡ ಬಂದು ಇವತ್ತು ಬಸ್ಗಳ ಏನು ಕಾರ್ಯಾಚರಣೆಗೂ ಕೂಡ ಇಳಿದಿರುವಂಥದ್ದು. ಹೀಗಾಗಿ ಒಟ್ಟು ಗದಗ ಜಿಲ್ಲೆಯಲ್ಲೇ ಸುಮಾರು 545 ಶೆಡ್ಯೂಲ್ಗಳು ಆಣ ಇರುವುದರಿಂದ ಗ್ರಾಮೀಣ ಭಾಗದಲ್ಲಿಯೂ ಸಹ ಇವತ್ತು ಎಂದಿನಂತೆ ಇವತ್ತು ಪ್ರಯಾಣಿಕರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಜೊತೆಗೆ ಎಂದಿನಂತೆ ಖಾಸಗಿ ವಾಹನಗಳ ಓಡಾಟ ಆಗಿರ್ಬೋದು, ಹೀಗೆ ಎಲ್ಲವೂ ಸಹ ಎಂದಿನಂತೆ ಇವತ್ತು ಕಾರ್ಯಾಚರಣೆಗಳಿರೋದ್ರಿಂದ ಬಂದ್ಗೆ ಯಾವುದೇ ರೀತಿ ಬೆಂಬಲ ಸಹ ಯಾವುದೇ ಸಂಘಟನೆಗಳು ಕೂಡ ಇಲ್ಲಿ ಗದಗದಲ್ಲಿ ಕೊಟ್ಟಿಲ್ಲ. ಹೀಗಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸಂಘಟನೆಯ ಮುಖಂಡರು ಇದ್ದಾರೆ, ಅವರನ್ನ ಮಾತನಾಡ್ಸೋಣ. ಸರ್, ಕರ್ನಾಟಕ ಬಂದ್ ಕರೆಯನ್ನ ವಾಟ್ನಾಳ್ ನಾಗರಾಜ್ ಅವರು ಕೂಡ ಕೊಟ್ಟಿದ್ರು. ಈ ಬಂದ್ಗೆ ಇವತ್ತು ಏನಾರ ಬೆಂಬಲ ಕೊಟ್ಟರ ಅಥವಾ ಬೆಂಬಲ ಇಲ್ವಾ? ಈ ಯಾವ ರೀತಿ ಇದೆ ಸರ್? ಸರ್ ನೋಡ್ರಿ, ಇವತ್ತಿಗೆ ಏನು ಕರ್ನಾಟಕ ಬಂದ್ ಇದೆ, ಈ ಒಂದು ಕರ್ನಾಟಕ ಬಂದ್ಗೆ ನಮ್ದೊಂದು ನೈತಿಕ ಬೆಂಬಲವಿದೆ. ಆದರೆ ಯಾವುದೇ ಕಾರಣಕ್ಕೂ ಬಂದ್ಗೆ ಬೆಂಬಲವಿಲ್ಲ. ಯಾಕನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ, ಇವತ್ತಿಗೆ ನೋಡಿ ಕರ್ನಾಟಕದಾದ್ಯಂತ ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವಂಥ ಸಮಯ, ಪರೀಕ್ಷೆ ಕೂಡ ಇತ್ತು. ಇವತ್ತಿಗೆ ಬೋರ್ಡ್ ಎಕ್ಸಾಮ್ ಅದು ಏನೋ ರಾಜ್ಯ ಸರ್ಕಾರ ಮುಂದೂಡಿದೆ. ಇವತ್ತಿಗೆ ಯಾವುದೇ ಕಾರಣಕ್ಕೂ ನಾವು ಬಂದ್ಗೆ ನಮ್ಮದು ಬೆಂಬಲವಿಲ್ಲ, ನೈತಿಕ ಬೆಂಬಲ. ಆದರೆ ನಾವು MES ಅನ್ನು ಖಂಡಿಸ್ತೇವೆ. ಕರ್ನಾಟಕ ರಾಜ್ಯ ಸರ್ಕಾರ MES ನ ಪುಂಡರು ಏನು ಬಸ್ ಕಂಡಕ್ಟರ್ ಮೇಲೆ ದಾಳಿನ ಮಾಡಿದ್ದಾರೆ, ಅಂತಹವರನ್ನ ಅತಿ ತೀವ್ರವಾಗಿ ನಾವು ಖಂಡಿಸ್ತೇವೆ. ಅವ್ರನ್ನ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ನಮ್ಮ ಕರ್ನಾಟಕದ ಸಾರಿಗೆ ವ್ಯವಸ್ಥೆಗೆ ಭದ್ರತೆಯನ್ನು ಒದಗಿಸಬೇಕು. MES ಅನ್ನ ಕರ್ನಾಟಕದಾದ್ಯಂತ ನಿಷೇಧಿಸಬೇಕಂತ ಒತ್ತಾಯ ಇದೆ ಸರ್. ಎಸ್, ಇದೆಲ್ಲವೂ ಕೂಡ ಹೋರಾಟಗಾರರ ಮಾತಾಗಿರುವಂಥದ್ದು. ನಾವು MES ಪುಂಡರವನ್ನು ಖಂಡಿಸ್ತೇವೆ, ಆದರೆ ಇವತ್ತು ಕರ್ನಾಟಕ ಬಂದ್ಗೆ ನಾವು ನೈತಿಕ ಬೆಂಬಲವನ್ನು ಕೊಡ್ತೇವೆ, ಯಾವುದೇ ರೀತಿ ಬಂದ್ ಮಾಡೋಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸಂತೋಷ್, ನ್ಯೂಸ್ 18 ಗದಗ. ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ. ಕೆಲವೆಡೆ ಪ್ರತಿಭಟನೆಯನ್ನ ಮಾಡಲಾಗ್ತದೆ, ಟೈರ್ಗಳಿಗೆ ಬೆಂಕಿಯನ್ನ ಹಚ್ಚಲಾಗ್ತಾ ಇರುವಂಥದ್ದು. ಸಂಚಾರದಲ್ಲಿ ಮಾತ್ರ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ಲ, ಯಾವುದೇ ವ್ಯತ್ಯಯ ಮಾತ್ರ ಆಗ್ತಾ ಇಲ್ಲ. ಸಂಚಾರ ಎಂದಿನಂತೆ ಇರುವಂಥದ್ದು. ಮಾರ್ಕೆಟ್ಗಳು ಎಲ್ಲ ಕಡೆನೂ ಆಲ್ಮೋಸ್ಟ್ ಓಪನ್ ಆಗಿದೆ. ಕೆಲವೊಂದು ಜಿಲ್ಲೆಗಳಲ್ಲಿ ಮಾತ್ರ ಮಾರ್ಕೆಟ್ ಬಂದ್ ಆಗಿರುವಂಥದ್ದು. ಇನ್ನು ಉಳಿದಂತೆ ಆಟೋ ಸಂಚಾರ ಇದೆ, ಮಾರ್ಕೆಟ್ಗಳೆಲ್ಲವೂ ಕೂಡ ಓಪನ್ ಇದೆ, ಶಾಲಾ ಕಾಲೇಜುಗಳು ಓಪನ್ ಇರುವಂಥದ್ದು, ಆಫೀಸ್ಗಳೆಲ್ಲವೂ ಕೂಡ ಓಪನ್ ಆಗಿದ್ದಾವೆ. ಬರೀ ಇಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತದೆ ಅಷ್ಟೇ. ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಪ್ರತಿಭಟನೆಗಷ್ಟೇ ಸೀಮಿತ ಆಗಿರುವಂಥದ್ದು ಕರ್ನಾಟಕ ಬಂದ್. ಎಲ್ಲ ಜಿಲ್ಲೆಗಳಲ್ಲೂ ಎಂದಿನಂತೆಯೇ ಎಲ್ಲ ವಾಹನಗಳ ಸಂಚಾರ ಇದೆ. ಸಿಟಿ ಬಸ್ಸು, KSRTC ಬಸ್ಗಳ ಸಂಚಾರ ಇದೆ. ಆಟೋ ಟ್ಯಾಕ್ಸಿಗಳ ಓಡಾಟದಲ್ಲೂ ಕೂಡ ಯಾವುದೇ ರೀತಿಯಾದಂಥ ವ್ಯತ್ಯಯ ಉಂಟಾಗಿಲ್ಲ. ಮಾರ್ಕೆಟ್ಗಳು ಓಪನ್ ಆಗಿದ್ದಾವೆ, ವ್ಯಾಪಾರಕ್ಕೂ ಕೂಡ ಅಡ್ಡಿ ಇಲ್ಲ. ಕೆಲಸ ಕಾರ್ಯಗಳಿಗೆ ತೆರಳ್ತಾ ಇದ್ದಾರೆ ಜನರು.
ಒಂದೊಂದೇ ಜಿಲ್ಲೆ ನಿಮಗೆ ತೋರಿಸ್ತಾ ಇದ್ವಿ. ವಿಜಯಪುರದಲ್ಲಿ ಗಮನಿಸ್ಬೋದು ಬಸ್ಗಳ ಸಂಚಾರ ಯಥಾಸ್ಥಿತಿಯಲ್ಲಿರುವಂಥದ್ದು. ಬೀದರ್ನಲ್ಲೂ ಕೂಡ ಅಷ್ಟೇ ಜನಜೀವನ ಯಥಾಸ್ಥಿತಿಯಲ್ಲಿದೆ. ಚಿಕ್ಕೋಡಿಯಲ್ಲೂ ಕೂಡ ಅಷ್ಟೇ ಯಾವುದೇ ರೀತಿಯಲ್ಲೂ ಅಲ್ಲೂ ಕೂಡ ಬಂದ್ಗೆ ಬೆಂಬಲ ವ್ಯಕ್ತವಾಗಿಲ್ಲ, ಅಲ್ಲಿ ಪ್ರತಿಭಟನೆಯನ್ನೇ ಮಾಡಲಾಗಿಲ್ಲ. ಕೆಲವೊಂದು ಕಡೆ ಅಂತೂ ಇವತ್ತು ಕರ್ನಾಟಕ ಬಂದ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಜನ, ಯಾಕೆಂದರೆ ಅವ್ರಿಗೆ ಗೊತ್ತೇ ಇಲ್ಲ ಕರ್ನಾಟಕ ಬಂದಿರುವಂಥ ವಿಚಾರದ ಬಗ್ಗೆ. ಕೆಲವು ಕಡೆ ಮಾತ್ರ ಪ್ರತಿಭಟನೆಯ ಮಾಡುವ ಮುಖಾಂತರ ಇವತ್ತು ಕರ್ನಾಟಕ ಬಂದನ್ನು ಮಾಡುವಂಥ ನಿಟ್ಟಿನಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಕೆಲವೊಂದು ಕಡೆ ಸಂದೇಶಗಳು ಹೋಗ್ತಾ ಇದ್ದಾವೆ ಅಷ್ಟೇ. ನಿಮಗೆ ಧಾರವಾಡದಲ್ಲಿ ತೋರಿಸ್ತಾ ಇದ್ವಿ, ಪ್ರತಿಭಟನೆಯನ್ನು ಮಾಡಲಾಗ್ತಾ ಇತ್ತು. ಅದಾದಮೇಲೆ ಅಲ್ಲಿ ಟೈರ್ಗೆ ಬೆಂಕಿಯನ್ನು ಹಚ್ಚಿದ್ದಾರೆ. ನಂತರ ಪೊಲೀಸರು ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಹಾವೇರಿಯಲ್ಲಿ ಎಂದಿನಂತೆ ಬಸ್ ಸಂಚಾರ ಇರುವಂಥದ್ದು. ಜನರು ತಮ್ಮ ತಮ್ಮ ಊರುಗಳಿಗೆ, ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇದ್ದಾರೆ. ಗದಗದಲ್ಲೂ ಕೂಡ ಅಷ್ಟೇ ಯಾವುದೇ ರೀತಿಯಲ್ಲೂ ಬಂದ್ಗೆ ಬೆಂಬಲ ವ್ಯಕ್ತವಾಗಿಲ್ಲ. ತಮ್ಮ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಜನ. ಆಲ್ಮೋಸ್ಟ್ ಎಲ್ಲ ಕಡೆನೂ ಕೂಡ ಅಷ್ಟೇ ಇದೇ ಪರಿಸ್ಥಿತಿ ಇದೆ. ನಾ ಬಳ್ಳಾರಿ ತೋರಿಸ್ತಾ ಇದ್ವಿ, ಬಳ್ಳಾರಿ, ರಾಯಚೂರು, ಕೊಪ್ಪಳ ಈ 3 ಜಿಲ್ಲೆಗಳಲ್ಲೂ ಕೂಡ ಅಷ್ಟೇ ಬಂದ್ಗೆ ರಾಯಚೂರನ್ನು ಹೊರತುಪಡಿಸಿ, ರಾಯಚೂರಿನ ಮಾರ್ಕೆಟ್ ಕಂಪ್ಲೀಟಾಗಿ ಬಂದಾಗಿದೆ, ಅದನ್ನು ಹೊರತುಪಡಿಸಿ ಉಳಿದಂತೆ ಇನ್ನೆಲ್ಲೂ ಕೂಡ ಬಂದ್ಗೆ ಬೆಂಬಲ ವ್ಯಕ್ತವಾಗಿಲ್ಲ. ಹೇಳ್ತಾ ಇದ್ನಲ್ಲ, ಪ್ರತಿಭಟನೆಗಷ್ಟೇ ಸೀಮಿತ ಇದು ಈ ಕರ್ನಾಟಕ ಬಂದ್. ಫಸ್ಟ್ ಆಫ್ ಆಲ್ ಕನ್ನಡ ಪರ ಸಂಘಟನೆಗಳಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು. ಕನ್ನಡ ಪರ ಸಂಘಟನೆಯವರು ಈ ಬಂದ್ ಮಾಡುವಂಥ ನಿಟ್ಟಿನಲ್ಲಿ ವ್ಯವಸ್ಥಿತವಾಗಿ ಯಾರ ಹತ್ರನೂ ಕೂಡ ಸರಿಯಾಗಿ ಮಾತಾಡಿಲ್ಲ, ಬೆಂಬಲವನ್ನು ಸರಿಯಾಗಿ ಕೇಳಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಅವರೆಲ್ಲರೂ ಕೂಡ ಬರೀ ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ. ಓಕೆ, ನೀವು ಮಾಡ್ತಾ ಇರುವಂಥ ಉದ್ದೇಶ ಸರಿ ಇದೆ, ಆದರೆ ನಾವು ಬಂದ್ ಮಾಡಲ್ಲ, ನೈತಿಕವಾಗಿ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳ್ತಾ ಹೋಟೆಲ್ನವರು, ಹಾಗೆ ಆಟೋ ಚಾಲಕರುಗಳು, ಬಸ್ ಚಾಲಕರು, ಖಾಸಗಿ ಬಸ್ನವರು, ಮಾರ್ಕೆಟ್ನವರು, ಅಂಗಡಿ ಮಾಲೀಕರುಗಳು ಇವರೆಲ್ಲರೂ ಕೂಡ ಹೇಳ್ತಾ ಇರೋದಷ್ಟೇ, ನಾವು ನಿಮ್ಮ ಉದ್ದೇಶ ಸರಿಯಾಗಿದೆ, ಅದಕ್ಕೆ ಬೆಂಬಲವನ್ನು ಕೊಡ್ತೀವಿ, ಆದರೆ ವ್ಯಾಪಾರಕ್ಕೆ ಬ್ರೇಕ್ ಹಾಕಲ್ಲ, ವ್ಯಾಪಾರವನ್ನು ಬಂದ್ ಮಾಡಲ್ಲ, ಅದನ್ನು ಮಾಡ್ತಿದ್ದೀವಿ, ಅಂಗಡಿಯನ್ನು ಓಪನ್ ಮಾಡ್ತೀವಿ ಅಂತ ಹೇಳಿ ಅಂಗಡಿಯನ್ನು ಓಪನ್ ಮಾಡಿ ಆಟೋದವರು ಆಟೋ ಓಡಿಸ್ತಾ ಇದ್ದಾರೆ. ಪ್ರತಿದಿನ ದುಡಿದು ತಿನ್ನಬೇಕು ನಾವು, ಈ ಬಂದ್ ಮಾಡಿದ್ರೆ ನಮಗಿನ್ನೂ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ ಅಂತ ಕೆಲವು ಆಟೋದವರು ಕೂಡ ಹೇಳ್ತಾರೆ. ಇನ್ನು ಬೆಂಗಳೂರಿನಲ್ಲೂ ಕೂಡ ಅಷ್ಟೇ, ಇಲ್ಲ ಒಂದು ಕಡೆ ಅಷ್ಟೇ, ಅಂದರೆ ಹತ್ತಿ ಬೆಲೆ ಹತ್ರ ಒಂದು ಕಡೆ ಪ್ರತಿಭಟನೆಯನ್ನು ಮಾಡಲಾಯಿತು. ಅದು ಬಿಟ್ಟರೆ ಒಂದು 4-5 ಜನ ಮೆಜೆಸ್ಟಿಕ್ ಹತ್ರ ಪ್ರತಿಭಟನೆ ಮಾಡಿದ್ದು ಬಿಟ್ಟರೆ ಇದುವರೆಗೂ ಎಲ್ಲೂ ಪ್ರತಿಭಟನೆಯೂ ನಡೆದಿಲ್ಲ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ 11 ಗಂಟೆಗೆ ನಾಗರಾಜ್ ಅವರ ನೇತೃತ್ವದಲ್ಲಿ 11 ಗಂಟೆಗೆ ಟೌನ್ ಹಾಲ್ ಹತ್ರ ಪ್ರತಿಭಟನೆಯನ್ನು ಮಾಡಲಾಗುತ್ತೆ. ಇದುವರೆಗೂ ಯಾರೂ ಅಲ್ಲಿಗೆ ಬಂದಿಲ್ಲ. ಇನ್ನೂ 11 ಗಂಟೆಗೆ ಆರಾಮಾಗಿ ಬರ್ತಾರೆ, ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾರೆ. ಪೊಲೀಸರು ವಶಕ್ಕೆ ಪಡಿತಾರೆ, ಗೊತ್ತಿರುವಂಥದ್ದೇ ಅಲ್ವಾ, ಪೊಲೀಸರು ವಶಕ್ಕೆ ಪಡಿತಾರೆ. ಅದಾದಮೇಲೆ ಅವ್ರನ್ನ ಕರ್ಕೊಂಡು ಹೋಗೋದಾಗುತ್ತೆ. ಅಲ್ಲಿಗೆ ಬಂದು ಪ್ರತಿಭಟನೆಗೆ ಸೀಮಿತ ಆಗಿ ವೈಂಡ್ ಅಪ್ ಆಗುತ್ತೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಅಂತ ನಿನ್ನೆ ಘೋಷಣೆ ಮಾಡಿದ್ರು. ಹೌದು, ಒಬ್ಬರಾದರೂ ಕಾಣಿಸ್ಬೇಕಲ್ಲ 6 ಗಂಟೆಯಿಂದ. ಆ ಘೋಷಣೆ ಮಾಡಿದಂಥ ಪ್ರತಿಭಟನಾ ಘೋಷಣೆ ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಂಥ ಕನ್ನಡ ಪರ ಸಂಘಟನೆಯ ಹೋರಾಟಗಾರ ಯಾರೂ ಕಾಣಿಸಿಲ್ಲ ಇದುವರೆಗೂ, ಮನೆಯಿಂದನೇ ಹೊರಗೆ ಬಂದಿಲ್ಲ ಇನ್ನೂ. ಅವ್ರು ಬರೋದು 11 ಗಂಟೆಗೆ.